ನನ್ನ ಗಂಡಂದು ಸಿಕ್ಕಾಪಟ್ಟೆ ಜಗಳ ಆಗ್ಬಿಟ್ಟಿದೆ. ಲೇಡಿ ನನಗೆ ಡಿಪ್ರೆಷನ್ ಆಗ್ಬಿಟ್ಟು ಐ ವಾಂಟ್ ಟು ಕಮಿಟ್ ಸೂಸೈಡ್. ಇಟ್ ಎಕ್ಸ್ಪೋಸ್ಡ್. Okay, sir. It was like a launching of a thing. Within next 6 months, you are going abroad. You will get a job outside. I was thinking there is some mystery in this tarot cards. ಇಷ್ಟೆಲ್ಲ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ there is ಇದ್ರೊಳಗಡೆ something. ಏನೋ something It's a ಇದೆ. beyond our imagination. It's a super power which she has developed. ನೋಡಿ, ನಂದು TV9 ಇಂಟರ್ವ್ಯೂ ನೋಡಿದಾಗ I got at least 10 calls. I was about to commit suicide. I had pills in my front and I saw the interview. ಎಷ್ಟೋ ಜನ ಕೇಳ್ತಾರೆ ಏನು ಸರ್ ನಿಮ್ಮ ಫೀಸು? I said ಫಸ್ಟ್ ಕಮ್ ಮೀಟ್ ಮೀ, ಆಮೇಲೆ ನೋಡೋಣ. ಎಷ್ಟೋ ಜನಕ್ಕೆ ₹1 ತೊಗೊಂಡು. पूज्याय राघवेन्द्राय सत्यधर्मरताय च ಅಗೇನ್ ಡೆಸ್ಟಿನಿ ಆಮೇಲೆ ಗಾಡ್ಸ್ ಗ್ರೇಸ್ ಅನ್ನಕ್ಕೆ ತಿರ್ಗಾ ಪೇಪರ್ ಒಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್. ಡೋಲೆಸ್ ಫೆರೆರಾ ಇಸ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ಅಟ್ ಟಾಜ್ ಅಂತ. ನಿಮ್ಗೆ ಅಗತ್ಯನೂ ಇತ್ತು. ಅಯ್ಯೋ 6 ತಿಂಗಳಾಗಿತ್ತು. ಓಡ್ದೆ, ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿದೆ. ಅವ್ರಿಗೆ ನಾನು ಏನೂ ಹೇಳಲಿಲ್ಲ. ಐ ನೆವರ್ ಸೆಡ್ ಎನಿಥಿಂಗ್ ಅಬೌಟ್ ಮೈ ಕ್ವಶನ್. ಕಾರ್ಡ್ಗಳು ಮಾತ್ರ ಓಪನ್ ಮಾಡ್ತಾರೆ, ತೆಗೆದುಬಿಟ್ಟು ಹಾಕಿದ್ರು. ಇಮಿಡಿಯೇಟ್ಲಿ ಶಿ ಸೆಡ್ ಯು ಆರ್ ಎನ್ ಇಡಿಯಟ್. ಓಕೆ ಓಕೆ. ವೈ ಡಿಡ್ ಯು ಲೀವ್ ದಟ್ ಜಾಬ್? ಮಲ್ಟಿನ್ಯಾಷನಲ್ ಕಂಪ್ನಿ, UK ಬೇಸ್ಡ್ ಕಂಪ್ನಿ ಬಿಟ್ಬಿಟ್ಟು ನೀನು ಕೆಲಸ ಯಾಕೆ ಬಿಟ್ಟು? ಯು ಡಿಡ್ ಎ ರಾಂಗ್ ಥಿಂಗ್ ಅಂತ ಶುರು ಮಾಡ್ಬಿಟ್ಟು ಬೈದ್ರು. ನಾನು ಹೇಳ್ದೆ ಇಲ್ಲ, ಆ ಸಿಚುಯೇಷನ್ ಹಂಗಿತ್ತು, ನೀವು ಸಿಗ್ಲಿಲ್ಲ. ಐ ಮೆಟ್ ಸಂಬಡಿ ಅಂಡ್ ದೆನ್ ಐ ಟುಕ್ ಡಿಸಿಷನ್. ಬರೀ ಏನ್ ತಲೆ ಹೋಗ್ತು ಅದನ್ನ ಮಾಡಿದೆ. ಏನು ಮಾಡಬೇಕು ಅಂತ ಕೇಳಿದೆ. ವೆಯ್ಟ್, ಇನ್ನೊಂದು 2-3 ಕಾರ್ಡ್ ಹಾಕಿದ್ರು. ಡೋಂಟ್ ವರಿ, ವಿತಿನ್ ನೆಕ್ಸ್ಟ್ 6 months ಯು ಆರ್ ಗೋಯಿಂಗ್ ಅಬ್ರಾಡ್. ಯು ವಿಲ್ ಗೆಟ್ ಎ ಜಾಬ್ ಔಟ್ಸೈಡ್. ಟೇಕ್ ದಟ್. ಡೋಂಟ್ ಹೆಸಿಟೇಟ್, ಟೇಕ್ ದಟ್ ಅಂತ. ಸೊ ಖುಷಿ ಆಯ್ತು ನನಗೆ. Believe it or not, in 6 months, one of my friend who was in HR in that company, he was in Muscat, he called me and said there's an opening in a good company as a manager to handle the entire thing. Are you interested? ಅಂದ್ರೆ ಮೇಡಮ್ ಮುಖಾಂತರ ಭಗವಂತ ನಿಮಗೊಂದು ಸೂಚನೆ ಕೊಟ್ಟ. So I said yes. So 2 days later I went to Bombay, met the Sheikh, Muscat, Oman. So Sheikh was very impressed. Within 15 days I got the appointment letter. Within 1 month I was in Muscat. ಓಕೆ ಸರ್. ನೋಡಿ ಹೆಂಗೆ ಅಲ್ಲಿ ಕನೆಕ್ಷನ್ ಬಂತು. ದೆನ್ ಐ ವಾಸ್ ಥಿಂಕಿಂಗ್ ದೇರ್ ಇಸ್ ಸಮ್ ಮಿಸ್ಟ್ರಿ ಇನ್ ದಿಸ್ ಟರೋ ಕಾರ್ಡ್ಸ್. ಇಷ್ಟೆಲ್ಲ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ದೇರ್ ಇಸ್ ಇದ್ರೊಳಗಡೆ ಏನೋ something ಇಟ್ಸ್ ಇದೆ. ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಇಟ್ಸ್ ಎ ಸೂಪರ್ ಪವರ್ ವಿಚ್ ಶಿ ಹ್ಯಾಸ್ ಡೆವಲಪ್ಡ್. ನಾನು ಯಾಕೆ ಕಲಿಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಐ ವಾಸ್ ಬಿಸಿ ಇನ್ ಮೈ ಜಾಬ್ ಅಂಡ್ ಆಲ್ ದಟ್. ಸೊ ಆಫ್ಟರ್ 5 years ಐ ಕೇಮ್ ಬ್ಯಾಕ್. ದೆನ್ ಅಗೇನ್ ಐ ಗಾಟ್ ಎ ಜಾಬ್. ಐ ವಾಸ್ ಬಿಸಿ. ಇಷ್ಟೆಲ್ಲ ಆಗ್ತಾ ಇತ್ತು. ಆಮೇಲೆ 2002 again it's a mystery. I don't see the classified advertisements. ಅದು ಯಾವತ್ತು ನೋಡ್ತೀರೋ ಅವತ್ತು ಏನಾದರೂ ಆಗುತ್ತೆ. ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು, ಡಾಕ್ಟರ್ ಸುಕುಮಾರನ್ ಈಸ್ ಇನ್ ಬ್ಯಾಂಗ್ಳೂರ್ ಟೀಚಿಂಗ್ ಟರೋ ರೀಡಿಂಗ್ ಅಂತ. ಸೊ ಖುಷಿ ಆಯ್ತು ನನಗೆ. ನಾನು ಅದು ಮುಂಚೆ ಅನ್ಕೊಂಡಿದ್ದೆ ಕಡಿಮೆ ಅಲ್ಲ, ಎಲ್ಲಿ ಕಲಿಯೋದು? ಆವಾಗ ಈ ಥರ ವೆಬ್ಸೈಟ್ ಇರಲಿಲ್ಲ, ಏನೂ ಇರಲಿಲ್ಲ. ಯು ಡಿಡ್ಂಟ್ ನೋ ವೇರ್ ಟು ಗೋ ಅಂಡ್ ಲರ್ನ್. ಓಕೆ. ಸೊ ಇದು ಬಂತಲ್ಲ. ಸೊ ಹೋದೆ. ಅವ್ರು ಹಿ ವಾಸ್ ಸ್ಟೇಯಿಂಗ್ ಇನ್ 5-star ಹೋಟೆಲ್. ಅಲ್ಲೋಗಿ ಐ ಅಟೆಂಡೆಡ್ ದಟ್ ಕೋರ್ಸ್. ಹಿ ಅಂಡ್ ಹಿಸ್ ವೈಫ್ both were able to explain the thing very well. ಅವರು ಒಂದು ಪುಸ್ತಕ ಕೊಟ್ಟರು, ಎಕ್ಸ್ಪ್ಲೈನ್ ಮಾಡಿದ್ರು, ಎಲ್ಲ ಮಾಡಿದ್ರು, ಕಾರ್ಡ್ಸು ಕೊಟ್ಟರು. ಐ ಲರ್ನ್ ದಟ್ ಬೇಸಿಕ್ ಥಿಂಗ್ಸ್. ಆಮೇಲೆ ಅವರೇ ಹೇಳಿದ್ರು, ಐ ಹ್ಯಾವ್ ಎನ್ ಆಫೀಸ್ ಇನ್ ಚೆನ್ನೈ, ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಯು ಕ್ಯಾನ್ ಕಮ್ ಅಂಡ್ ಲರ್ನ್ ಮೋರ್. ಸೊ ಐ ವೆಂಟ್ ಟು ಚೆನ್ನೈ couple of times. I did little more. Lot of people started coming to me. ಓಕೆ. See, it is like a launching. Otherwise I would have done very silently. I would have done to myself. ಹತ್ರ ಬಂದವ್ರಿಗೆ ಬಟ್ ಇದು ಅವರು ಶಾರದಾಂಬೆಯಿಂದ ಹೆಲ್ಪ್ ಆಗಿದ್ದು ನನಗೆ. It exposed. ಓಕೆ ಸರ್. It was like a launching of a thing. I am really thankful to her and grateful to her for launching me in this particular area of my spirituality. So ಅದರಿಂದ ತುಂಬಾ ಜನ ಬರಕ್ಕೆ ಶುರು ಮಾಡಿದ್ರು and I was very busy. ಇದು 2004 ಇಂದ 2006 ಅಲ್ಲೇ ಇವೆಲ್ಲ ಇಂಟರ್ವ್ಯೂ ಆಗಿದ್ದು. Lot of people used to come. In fact ಬಂದವರನ್ನೆಲ್ಲ ಗುರ್ತಿಸ್ಕೊಂಡ್ರೆ ವಿಶೇಷವಾಗಿ ಯಾರ್ಯಾರಿಗೆ ಸಹಾಯ I used to keep an account. ಯಾರು ಬಂದ್ರು ಏನು ನೆನಪಿಸ್ಕೊಳ್ಳೋದಾದ್ರೆ ಅದ್ಭುತಗಳು ಏನ್ ಕ್ರಿಯೇಟ್ ಆಯ್ತು ಸರ್? ಸಿಕ್ಕಾಪಟ್ಟೆ ಆಯ್ತು. ನೋಡಿ, ನಂದು TV9 ಇಂಟರ್ವ್ಯೂ ನೋಡಿದಾಗ ಐ ಗಾಟ್ ಅಟ್ ಲೀಸ್ಟ್ 10 calls. ಐ ವಾಸ್ ಅಬೌಟ್ ಟು ಕಮಿಟ್ ಸೂಸೈಡ್. ಐ ಹ್ಯಾಡ್ pills in my front and I saw the interview. ಏನೇನೋ ಕಷ್ಟಗಳು. Somehow I want to meet him before I commit suicide. ಇನ್ನೊಬ್ರು ಫೋನ್ ಮಾಡಿದ್ರು, ನಂದು ನನ್ನ ಗಂಡಂದು ಸಿಕ್ಕಾಪಟ್ಟೆ ಜಗಳ ಆಗ್ಬಿಟ್ಟಿದೆ. ಲೇಡಿ ನನಗೆ ಡಿಪ್ರೆಷನ್ ಆಗ್ಬಿಟ್ಟು ಐ ವಾಂಟ್ ಟು ಕಮಿಟ್ ಸೂಸೈಡ್. ಬಟ್ TV ಇಂಟರ್ವ್ಯೂ ನೋಡಿದ್ಮೇಲೆ ಅನ್ನಿಸ್ತು
ಈ ತರ ಬೇಕಾದಷ್ಟು ಕಾಲುಗಳು ಬರೋಕ್ಕೆ ಶುರು ಆಯ್ತು. ಇಂತಹ ಸಂದರ್ಭ ಬಂದ್ರೆ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಸರ್? ಆವಾಗ ನೋಡಿ, ಐ ಯೂಸ್ ಟು ಗಿವ್ ಅಪಾಯಿಂಟ್ಮೆಂಟ್ ಆಫ್ಟರ್ 3 months. ಅಷ್ಟು ಜನ ಬರೋರಲ್ಲ, 3 to 4 months ವಾಸ್ ಮೈ ಟೈಮ್. ಬಟ್ ಇದಕ್ಕೆ ಐ ಟೋಲ್ಡ್ ಮೈ ವೈಫ್, ಶಿ ವಾಸ್ ಹ್ಯಾಂಡ್ಲಿಂಗ್ ಆಲ್ ದಿ ಕಾಲ್ಸ್ ಬಿಕಾಸ್ ಐ ವಾಸ್ ಬಿಸಿ ಇನ್ ರೀಡಿಂಗ್. ಐ ಟೋಲ್ಡ್ ಹರ್, ಇಫ್ ಯು ಗೆಟ್ ಎ ಕಾಲ್ ಲೈಕ್ ದಿಸ್, ಕಾಲ್ ಇಟ್ ಆಸ್ ಎನ್ ICU ಕಾಲ್ and give an appointment immediately. Let them come immediately. ಯಾಕೆಂದ್ರೆ ಅವರು ತುಂಬಾ ಅರ್ಜೆಂಟ್ ಕಾಲ್. ಅಂಡ್ ಶಿ ಯೂಸ್ ಟು ಟಾಕ್ ವೆರಿ ವೆಲ್. ಅವ್ರಿಗೆ ಫೋನಲ್ಲೇ ಕನ್ವಿನ್ಸ್ ಮಾಡೋರು, ಈ ತರ ನೀವು ರಮೇಶ್ ಬಂದು ಮೀಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸೂಸೈಡ್ ಕಮಿಟ್ ಮಾಡ್ಕೊಡಲ್ಲ, ಅವ್ರ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅಲ್ಲೇ. ಅವರು ಶಿ ವಾಸ್ ಮೆಂಟಲಿ ರೆಡಿ ಟು ಪ್ರಿಪೇರ್ ದಮ್. ಸರ್ ನಿಜ, ಆತ್ಮಹತ್ಯೆ ಮಾಡ್ಕೊಳ್ಳೋರು ಏನು ನನಗೆ ಬದುಕು ಬೇಡ ಅಂತಲ್ಲ ಸರ್, ಬದುಕಲ್ ದಾರಿ ಇಲ್ಲ ಅಂತ ತಾನೇ ಆತ್ಮಹತ್ಯೆ ಹೋಗಿರ್ತಾರೆ. ಸೊ she was able to convince them, and when they come mentally they are ready to receive my advice. ಈ ತರ ಎಷ್ಟೋ ಕೇಸುಗಳು ಹ್ಯಾಂಡಲ್ ಮಾಡಿದೆ. And after that they have not committed suicide. They are happy. ಸಮಸ್ಯೆಗಳನ್ನು they are able to overcome their problems. ಒಂದು ಸಣ್ಣ ಕೇಸ್ ಹೇಳ್ತೀನಿ ಎಕ್ಸಾಂಪಲ್, ಯಾಕಂದ್ರೆ ತುಂಬಾ ಕೇಸುಗಳಿದೆ. ಒಂದು ಸಣ್ಣ ಕೇಸು, ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್, ಮಸ್ಟ್ ಬಿ ಅರೌಂಡ್ 28-30. he was about to commit suicide. ಬಂದ ಹೇಳ್ದ, ಈ ತರ ಐ ಗಾಟ್ ಇನ್ ಟು ಲಾಟ್ ಆಫ್ ಡಿಪ್ರೆಷನ್ ಬಿಕಾಸ್ ಐ ಲಾಸ್ಟ್ ಮೈ ಜಾಬ್. ಆ ಟೈಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕೆಲಸಗಳು ಹೋಗ್ತಾ ಇತ್ತು. ದೇ ಯೂಸ್ ಟು ಲೂಸ್ ಜಾಬ್ಸ್. ಇವನು ಅಷ್ಟೇ, ಏನಪ್ಪ ಯು ಆರ್ ಎ ಸಾಫ್ಟ್ವೇರ್ ಇಂಜಿನಿಯರ್, ವೈ ಯು ವಾಂಟ್ ಟು ಕಮ್? ಇಲ್ಲ ಸರ್, ನನಗೆ ಸಿಕ್ಕಾಪಟ್ಟೆ ಸಾಲಗಳಿದೆ. ಯಾತಿಗೆ ಸಾಲ ಮಾಡ್ಕೊಂಡು? ಎಷ್ಟು ಸಂಬಳ ಬರ್ತದೆ? 1.2 lakhs ಬರ್ತಾ ಇತ್ತು ಸರ್. ಐ ಬಾಟ್ ಎ ಕಾರ್ ಫಾರ್ 25 lakhs. ಯಾಕೆ ಪರ್ಚೇಸ್ ಮಾಡಿ? ಎಲ್ಲ ಫ್ರೆಂಡ್ಸ್ ಎಲ್ಲ ತೊಗೊಂಡು ಸರ್. ನಾನು ಅದಕ್ಕೆ EMI ಕಟ್ಟಬೇಕು, ತಿಂಗಳಿಗೆ 40,000 EMI ಕಟ್ಟಬೇಕು. ಆಮೇಲೆ ಐ ಬಾಟ್ ಎ 3 bedroom ಹೌಸ್ ಫ್ಲಾಟ್, ಅದಕ್ಕೆ ನಾನು ಒಂದು 60,000 EMI ಕಟ್ಟಬೇಕು. ತುಂಬಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಆಗ್ಬಿಟ್ಟು ಆಲ್ಮೋಸ್ಟ್ a lakh of rupees I have to pay EMI. I have lost my job. What to do? ಶಿವ, I don't see any way. ದಾರಿ ಕಾಣ್ತಾ ಇಲ್ಲ, ಬೇರೆ ಕೆಲಸ ಸಿಗ್ಬೇಕಷ್ಟೇ. ಸರಿ, ನಾನು ರೀಡಿಂಗ್ ಎಲ್ಲ ಮಾಡಿದೆ, ಕಾರ್ಡ್ಸ್ ಎಲ್ಲ ತೆಗೆದೆ. ಐ ವಿಲ್ ಜಸ್ಟ್ ಸೆಲ್ ದಿಸ್ ಸಮರಿ ಆಫ್ ವಾಟ್ ಇಟ್ ಇಸ್. ಕಾರ್ಡಲ್ಲಿ ಕ್ಲಿಯರ್ ಆಗಿ ಹೇಳ್ತು, ಡೋಂಟ್ ಗೆಟ್ ಡಿಪ್ರೆಷನ್, ಡೋಂಟ್ ವರಿ, ದೇರ್ ಇಸ್ ಆಲ್ವೇಸ್ ಎ ಸೊಲ್ಯೂಷನ್. ಏನು ಸೊಲ್ಯೂಷನ್ನು? ಇಲ್ಲಿ ಹೇಳೋದು ಏನು ಗೊತ್ತಾ, ನಾನು ಮೈ ಲೈಫ್ ಎಕ್ಸ್ಪೀರಿಯನ್ಸ್ ಆಲ್ಸೋ ವರ್ಕ್ಸ್. ಎಲ್ಲ ಕಾರ್ಡಲ್ಲೇ ಹೇಳಲ್ಲ, ಕೆಲವು ಡೈರೆಕ್ಷನ್ಸ್ ಕೊಡುತ್ತೆ. ಈವನ್ ಅಸ್ಟ್ರಾಲಜಿಯಲ್ಲೂ ಅಷ್ಟೇ. ಮೈ ಲೈಫ್ ಎಕ್ಸ್ಪೀರಿಯನ್ಸ್ ಏನು? ಐ ಹ್ಯಾವ್ ವರ್ಕ್ ವಿತ್ ಮೆನಿ ಕಂಪನೀಸ್. ಐ ಹ್ಯಾವ್ ವರ್ಕ್ ವಿತ್ ಬ್ರಿಟಿಷರ್ಸು, ಅಮೆರಿಕನ್ಸು, ಜಾಪನೀಸು, ಒಮಾನೀಸು, ಆಮೇಲೆ ಆಲ್ ಓವರ್ ಇಂಡಿಯಾ ಟ್ರಾವೆಲ್ ವಿತ್, ಐ ಹ್ಯಾವ್ ಹ್ಯಾಂಡಲ್ಡ್ ಆಲ್ ದಿ ಸ್ಟೇಟ್ ಪೀಪಲ್. ಸೊ ಏನಾಗುತ್ತೆ, ಲೈಫ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್, ಮೈ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್. ಇದೆಲ್ಲ ಜಾಯಿನ್ ಮಾಡ್ಕೊಂಡು ಟರೋ ರೀಡಿಂಗ್ ಇಂದ ಒಂದು ಸೊಲ್ಯೂಷನ್ ಕೊಟ್ಟೆ ಅವನಿಗೆ. ನೋಡಪ್ಪ, ಡೋಂಟ್ ಕಮಿಟ್ ಸುಯಿಸೈಡ್, ನಾನು ಒಂದು ಸೊಲ್ಯೂಷನ್ ಕೊಡ್ತೀನಿ, ಈ ಥರ ಮಾಡು. ಏನು ಸರ್ ಅಂದ. ಮನೆ ಒಳ್ಳೆ ಜಾಗದಲ್ಲಿ ಇದೆಯಾ? ಇದೆ ಸರ್. ಕನ್ವರ್ಟ್ ಇಟ್ ಇಂಟು PG ಇಮಿಡಿಯೇಟ್ಲಿ. ನೀನು ಅಲ್ಲೇ ಇರೋ, 3 ರೂಮ್ ಇದೆ. ಯು ಕ್ಯಾನ್ ಈಸಿಲಿ ಗೆಟ್ ಅಬೌಟ್ 6-7 people. ದೇ ವಿಲ್ ಪೇ ಯು ವೆಲ್. ಕನ್ವರ್ಟ್ ಇಟ್ ಇಂಟು PG. So you will get lot of money, at least about 40,000. ಅಲ್ಲಿ ಕಟ್ಟೋಷ್ಟಕ್ಕೆ 40 ಕಟ್ಟೋಷ್ಟು ಬಂದ್ಬಿಡುತ್ತೆ. ಸೆಲ್ ಆಫ್ ಯುವರ್ ಕಾರ್. ಸರ್, 25 ಲಕ್ಷ ಕಟ್ಕೊಂಡೆ. ಡೋಂಟ್ ವರಿ, ವಾಟ್ ಎವರ್ ಯು ಗೆಟ್ ಈಸ್ ನೀನು ಉಳ್ಕೊಳ್ಳೋದು ಮುಖ್ಯ. And don't pay the amount to bank immediately. Go to bank and negotiate, saying that I have lost my job, but I will certainly pay. Instead of paying 40,000 per month, I will pay 20,000 or 25,000. ಎಲ್ಲ ಒಪ್ಕೊಡ್ತಾರೆ. Any bank will agree. So don't keep that money in the bank. ಅದರಲ್ಲಿ ಇಂಟ್ರೆಸ್ಟ್ ಬರುತ್ತಾ ನಿಮಗೆ? ಇವಾಗ 25 ಲಕ್ಷದ ಕಾರು ಮೇ ಬಿ 18 lakhs ಹೋಗ್ಬೋದು, 20 lakhs, ಬಟ್ ದಟ್ ವಿಲ್ ಗಿವ್ ಯು ಇಂಟ್ರೆಸ್ಟ್. ಅದು ಸಿಗುತ್ತೆ. ಮನೆ ಕಳೆದೋಗುವಾಗ 10 ಲಕ್ಷ ಕಳ್ಕೊಳ್ಳೋದೇನು ದೊಡ್ಡ ವಿಷಯ? PG ಇಂದ ನಿನಗೆ ಬರುತ್ತೆ. ಪ್ಲಸ್ ಎನಿ ಸ್ಮಾಲ್ ಜಾಬ್ಸ್ ಯು ಟೇಕ್. ಯಾವ್ದಾದ್ರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಟೀಚಿಂಗ್ ಮಾಡು, ಕಂಪ್ಯೂಟರ್ ಆಪರೇಟರ್ನು. ಅದರಲ್ಲಿ ನಿನ್ಗೆ ಒಂದು 10-20,000 ಬರುತ್ತೆ. ಸದ್ಯಕ್ಕೆ ಯು ಕ್ಯಾನ್ ಮ್ಯಾನೇಜ್ ಯುವರ್ ಲೈಫ್. ಒಳ್ಳೆ ಕೆಲಸ ಸಿಕ್ಕ ತಕ್ಷಣ ಮತ್ತೆ ಸರಿ ಮಾಡಿ. He was really surprised. He said, sir, ಯಾರು ದಾರಿಗಳಿದೆಯಾ? ಇಷ್ಟು ದಾರಿಗಳಿದೆಯಾ? ಇಷ್ಟು ದಾರಿ ಯಾರು ನನಗೆ ಈ ತರ ಅಡ್ವೈಸ್ ಮಾಡಲಿಲ್ಲ. ಎಲ್ಲರೂ ಏನ್ ಹೇಳಿದ್ರು, ನಾನು ಎಷ್ಟೋ ಕಡೆ ಹೋದೆ, ನೀನು ಈ ತರ ಹೋಮ ಮಾಡು, ಈ ತರ ದೇವಸ್ಥಾನ ಸುತ್ತು, ಈ ತರ ಮಾಡು ಅಂತ ಎಲ್ಲ ಹೇಳಿದ್ರು. ಬಟ್ ಐ ಡೋಂಟ್ ಹ್ಯಾವ್ ಮನಿ ಟು ಡೂ ಆಲ್ ದಟ್. ಏನ್ ಮಾಡ್ಲಿ? ದಟ್ ಇಸ್ ವೈ ಐ ವಾಂಟೆಡ್ ಟು ಕಮ್ ಸುಯಿಸೈಡ್. ನೀವು ನನಗೆ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದೀರಾ. ನಾನು ಹೇಳಿದೆ, ಯು ಟ್ರೈ ದಿಸ್ ಫಾರ್ ಅಟ್ ಲೀಸ್ಟ್ 4-5 months, ದೆನ್ ಕಮ್ ಬ್ಯಾಕ್ ಟು ಮಿ. ಬಿಲೀವ್ ಇಟ್ ಆರ್ ನಾಟ್, he did that. He was able to overcome his problem. After that, he got a good job. I said within 6 months, you will get a good job, according to my reading. 6 ತಿಂಗಳಲ್ಲಿ ಒಳ್ಳೆ ಕೆಲಸ ಸಿಕ್ತು. 1.75 lakhs ಸ್ಯಾಲರಿ ಸಿಕ್ತು. He got married. He has got 2 children. He stays in Arkare Mekalite in Banerhat Road. ಅಂದ್ರೆ ಇವತ್ತು ನಾನು ನಿಮ್ಮ ಹತ್ರ ಹುಡ್ಕೊಂಡು ಬಂದಿರೋದು ಯಾತಕ್ಕೆ ಅಂದ್ರೆ, ನಾನು ನಂದೇ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಕೂಡ ಆಗಿತ್ತು ಸರ್. ನೀವು ಮರ್ತಿರ್ಬೋದು, ನನ್ನ ಬಾಸ್ ಒಂದು ಚಾನಲ್ನ ನಡೆಸ್ತವ್ರು, TV ಚಾನಲ್ನ ನಡೆಸ್ತವ್ರು, ಅವ್ರ ಹೆಸರು ಬೇಡ.
ಅವರು ಒಂದ್ ಚಾನೆಲ್ ನಡೆಸಿದ ಮೇಲೆ ಇನ್ನೊಂದು ಚಾನೆಲ್ ಶುರುವಾಗೋದಕ್ಕೆ ಅಥವಾ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಸರ್. ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವರು ಕೆಲ್ಸಕ್ಕೆ ಹೋಗಕ್ಕಾಗ್ತಿರಲ್ಲ. ಲೈಫ್ ಸ್ಟೈಲ್ ತುಂಬಾ ದೊಡ್ಡದಾಗಿತ್ತು. ಸಾಲ, ಕ್ರೆಡಿಟ್ ಕಾರ್ಡು, ತುಂಬಾ ಹೀನ ಸ್ಥಿತಿಗೆ ಹೊರಟೋಗಿದ್ರು ಸರ್. ಅವ್ರಿಗೆ ಯಾವ ಸ್ಥಿತಿಗೆ ಹೋಗಿದ್ರು ಅಂದ್ರೆ, ಸಣ್ಣ ಮಾತಲ್ಲಿ ಹೇಳಕ್ ಹೋದ್ರೆ, ನಿಮ್ಮನ್ನ ಮೀಟ್ ಮಾಡ್ಸಕ್ಕೆ ನೀವು ಅವಾಗ ಗಾಂಧಿ ಬಜಾರ್ ಹತ್ರ ಇದ್ರಿ, ಅಲ್ಲಿಗೆ ಬಂದಿದ್ದೆ ನಾನು. ಬರ್ಬೇಕಾದ್ರೆ ಅಲ್ಲೊಂದು ಹೋಟೆಲ್ ಇದೆ ಸರ್. ಒಂದು ಹೋಟೆಲ್ ಒಳಗಡೆ ಅವ್ರು ಕೂತಿದ್ರು. ನಾನು ಅವ್ರನ್ನ ಬಂದು ಮೀಟ್ ಮಾಡಿದೆ. ಅವ್ರು ಕೇಳಿದ್ದೆ ಹೇಗೆ, ರವಿ ಏನ್ ತಗೋತೀಯ? ಸರ್ ಇಲ್ಲ ನಂಗೇನು ಬೇಡ ಸರ್. ಅದು ಸಂಕೋಚ ಇರಲಿಲ್ಲ, ಅವ್ರ ಜೊತೆ ಸಂಕೋಚ ಇಲ್ಲ, ಬಟ್ ನಂಗೆ ಅದೇನು ಬೇಡ ಆಗಿತ್ತು, ಗೊತ್ತಿಲ್ಲ. ಆಮೇಲೆ ಅವ್ರು ಅಲ್ಲೇ ಹೇಳಿದ್ರು, ನೀವು ಈಗ ಏನಾದ್ರು ಒಂದು ಕಪ್ ಕಾಫಿ ತಗೊಂಡ್ರೆ ಇಲ್ಲಿ 100 ರೂಪಾಯಿ ಆಗುತ್ತೆ. ಆ 100 ರೂಪಾಯಿನ ಸರ್ ಕೊಡಕ್ಕೋಸ್ಕರ ಇದ್ದೀನಿ. ಅವ್ರು ನಿಮ್ಮನ್ನ ಮೀಟ್ ಮಾಡ್ಸಕ್ ಕರ್ಕೊಂಡು ಬಂದಿದ್ದೆ ನಾನು ಅವ್ರನ್ನ. ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ಅದರಿಂದ ಹೊರಗಡೆ ಬರ್ಬೇಕಾದ್ರೆ ನೀವು ದಾರಿ ಅಂತ ನನಗೆ ಒಬ್ರು ಹೇಳಿದ್ರು, ಹಾಗಾಗಿ ಕರ್ಕೊಂಡು ಬಂದಿದ್ದೆ. ಕಾಫಿ ಕುಡಿತೀಯಾ? ಬೇಡಿ ಸರ್ ಅಂದ್ರೆ. ಆಮೇಲೆ ಅವ್ರು ಹೇಳಿದ್ರು, ನಿನಗೆ ಕಾಫಿ ಕೊಡ್ಸಿದ್ರೆ ಸರ್ ಕೊಡಕ್ಕೆ ಅಂತ 100 ರೂಪಾಯಿ ಇಟ್ಕೊಂಡಿದ್ವಿ, ಅದು ಖಾಲಿ ಆಗುತ್ತೆ, ನಾವೇನೂ ತಿಂದಿಲ್ಲ, ಸುಮ್ಮನೆ ಕೂತಿದೀವಿ ಈ ಹೋಟೆಲಲ್ಲಿ. ಆ ಸ್ಥಿತಿಯಲ್ಲಿ ಇದ್ದವ್ರನ್ನ ನಾನು ನಿಮ್ಮ ಹತ್ರ ಕರ್ಕೊಂಡು ಬಂದೆ. ನೆನ್ಪಿರ್ಬೋದು, ಹೆಸರು ಬೇಡ, ಬಟ್ ನಿಮ್ಗೆ ನೆನ್ಪಿರ್ಬೋದು, ಕರ್ಕೊಂಡು ಬಂದೆ. ನೀವು ತುಂಬಾ ಹೊತ್ತು ಕೂತ್ಕೊಂಡು ಟ್ಯಾರೋ ಟ್ರೇಡಿಂಗ್ ಅಲ್ಲಿ ಏನೇನೋ ಮಾಡಿ ಅವ್ರ ಹೆಸರು ಬದಲಾಯಿಸಿ ಎಲ್ಲ ಮಾಡ್ಕೊಟ್ರಿ. ನೀವೇ ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನ್ ಸಾಕ್ಷಿ ಇದಕ್ಕೆ. 1 ತಿಂಗಳಲ್ಲಿ ಇನ್ನೊಂದು ಕನ್ನಡ ಟಿವಿ ಚಾನೆಲ್ ಅವ್ರ ಹೆಸರಲ್ಲಿ ಶುರುವಾಯ್ತು ಸರ್. ಆಮೇಲೆ ಅವ್ರ ಸಂಪಾದನೆ ತುಂಬಾ ದೊಡ್ಡದು, ತುಂಬಾ ಎತ್ತರಕ್ಕೆ ಹೋದ್ರು. ಆಮೇಲೆ ಅವರೆಲ್ಲ ಕಳ್ಕೊಂಡ್ರು, ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಎತ್ತರಕ್ಕೆ ಹೋಗಿದ್ದಂತೂ ಸತ್ಯ. ಆ ಮಾರ್ಗದರ್ಶನ ನೀವು ಕೊಟ್ಟಿದ್ರಿ, ಅವ್ರ ಎತ್ತರ ನನಗೆ ಯಾವಾಗ್ಲೂ ಇದೆ. ನೀವು ಕೊಟ್ಟ ಬದಲಾವಣೆಯಿಂದ ಅವ್ರಿಗೆ ಅದು ಸಿಕ್ತು ಅಂತ 1 ತಿಂಗಳು ಕೂಡ ತುಂಬಲಿಲ್ಲ. ನಿಮ್ಮ ಹತ್ರ ಬಂದಿದ್ದಕ್ಕೆ 1 ತಿಂಗಳು ಕೂಡ ತುಂಬಲಿಲ್ಲ. ಈ ಕಾರಣದಲ್ಲಿ ಅವ್ರು ತುಂಬಾ ಎತ್ತರಕ್ಕೆ ಹೋದ್ರು ಸರ್. ನೋಡಿ, ಇದು ನಾನ್ ಹೇಳಿದ್ದಲ್ಲ, ಇಟ್ ಈಸ್ ಫ್ರಮ್ ದಿ ಗಾಡ್. ಅದು ಬೇರೆ ಯೂನಿವರ್ಸ್ ಇಂದ ನಮ್ಗೆ ನಿಮ್ಮ ಮೂಲಕ ಆಗಿದ್ದು. ಇದನ್ನ ನಾನು ಯಾತಕ್ಕೋಸ್ಕರ ಇವತ್ತು ನಿಮ್ಮ ಹತ್ರ ಹುಡ್ಕೊಂಡ್ ಬಂದೆ, ಈ ಕಾರಣ ಯಾಕೆ ಹುಡ್ಕೊಂಡ್ ಬಂದೆ ಅಂದ್ರೆ, ನೀವು ಈ ತರ ನನ್ ಬಾಸ್ಗಾದಾಗೆ ತುಂಬಾ ಜನಕ್ಕೆ ಮಾರ್ಗದರ್ಶನ ಕೊಡ್ತೀರಾ. ಇಲ್ಲಿ ನೋಡ್ತಾ ಇರೋರು ಎಷ್ಟು ಜನ ಏನೇನ್ ಕಷ್ಟದಲ್ಲಿ ಯಾರೋ ಗೊತ್ತಿಲ್ಲ. ಅವ್ರಿಗೆಲ್ಲರಿಗೂ ನಿಮ್ಗೆ ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ನಂಗೆ ಅದು ಗೊತ್ತಿಲ್ಲ. ಆದ್ರೆ ನಿಮ್ಮ ಮುಖೇನ ಭಗವಂತದಿಂದ ಅವ್ರಿಗೆ ಮಾರ್ಗದರ್ಶನ ಸಿಗ್ಲಿ ಅನ್ನೋದು ಆ ಉದ್ದೇಶ ಇಟ್ಕೊಂಡು ನಾನು ನಿಮ್ಮ ಹತ್ರ ಅಂದ್ರೆ ಇನ್ನೊಂದೇನು ಗೊತ್ತಾ, ಐ ಆಮ್ ನಾಟ್ ಆಫ್ಟರ್ ಮನಿ. ಈ ಟರೋ ಇಲ್ಲ, ಅವತ್ತು ನಾವು 5 ಪೈಸಾ ಕೊಟ್ಟಿಲ್ಲ ನಿಮ್ಗೆ. ಅಲ್ಲ, ಇದು ಆಗ್ಲಿ, ಇವತ್ತು ಅಷ್ಟೇ. ಬಿಕಾಸ್ ದೇ ಆರ್ ವೆರಿ ಫಿನಾನ್ಷಿಯಲಿ ಬ್ಯಾಡ್ ಅಂಡ್ ಆಲ್ ದಟ್. ಸೊ ಐ ಸೆಟ್ 1 ರೂಪಿ. ಕೆಲವರು ದೊಡ್ಡ ಕಾರಲ್ಲಿ ಬರ್ತಾರೆ, ಬೆನ್ಸ್ ಕಾರಲ್ಲಿ ಬರ್ತಾರೆ, ಅವ್ರಿಗೆ 1 ರೂಪಾಯಿ ಅಂತ ಹೇಳಿದ್ರೆ ಹೆಂಗೆ? ದೇ ವಾಂಟ್ ಟು ಪೇ ಲಿಟಲ್ ಮೋರ್, ದಟ್ ಈಸ್ ಓಕೆ, ಬಟ್ ಐ ಆಮ್ ನಾಟ್ ಆಫ್ಟರ್ ಮನಿ. ಎರಡನೇದು, ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಬೆಳಗಾಮಿಂದ, ಅಲ್ಲಿಂದ ಎಲ್ಲ ಬಂದಿದ್ದಾರೆ. ವಾಪಸ್ ಹೋಗೋಕೆ ಪಾಪ ದುಡ್ಡಿಲ್ಲ. ಅವರು ಫಾರ್ಮರ್ಸ್ ಮಕ್ಕಳುಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂತ, ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಊಟ ಹಾಕಿ ಕಳಿಸಿ. ಸೊ ಒಂದು ಭಗವಂತನ ಸೇವೆ ಅಥವಾ ಅವನ ನಿರ್ದೇಶನ ನೀವು ನಡೆಸ್ತಾ ಇದ್ದೀರಿ ಅಷ್ಟೇ. ಯಾಕಂದ್ರೆ ನನಗೆ ದೇವರು ಯಾವ ತೊಂದರೆ ಕೊಟ್ಟಿಲ್ಲ. ಐ ಆಮ್ ಹ್ಯಾಪಿ. ಮೈ ಬೋತ್ ಚಿಲ್ಡ್ರನ್ ಆರ್ ವೆಲ್ ಸೆಟಲ್ಡ್, ಸೊ ಐ ಆಮ್ ಹ್ಯಾಪಿ. ಸೊ ಇದರಿಂದ ಐ ಆಮ್ ಏಬಲ್ ಟು ಹೆಲ್ಪ್ ಲಾಟ್ ಆಫ್ ಪೀಪಲ್, ಗಿವ್ ದೆಮ್ ಡೈರೆಕ್ಷನ್ಸ್, ಗಿವ್ ದೆಮ್ ಒಂದು ಸೊಲೇಸ್, ಮಾರ್ಗದರ್ಶನ. ಆಮೇಲೆ ಇನ್ನೊಂದು ನೋಡಿ, ನಾನು ಐ ಡೋಂಟ್ ಸ್ಪೆಂಡ್ ಓನ್ಲಿ 10-15 ಮಿನಿಟ್ಸ್ ಕೂತ್ಕೊಡ್ತೀನಿ. ಅವ್ರಿಗೆ ಫುಲ್ ಸೊಲ್ಯೂಷನ್ ಬಂದು ಕೊನೆಗೆ ಸರ್ ಐ ಆಮ್ ಹ್ಯಾಪಿ ಅಂತ ಹೇಳೋ ತನಕ ಬಿಡಲ್ಲ. ಬರೋವಾಗ ಅವ್ರ ಮಕ್ಕದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ನೋಡಿ, ಇವಾಗೆಲ್ಲ ಗೊತ್ತಾಗ್ಬಿಡುತ್ತೆ, ಬಂದ ತಕ್ಷಣ ಗೊತ್ತಾಗುತ್ತೆ ಕೂತ್ಕೊಳ್ಳೋ ರೀತಿ, ನಿಂತ್ಕೊಂಡಿದ್ದು, ಗಾಬರಿ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಸರ್ ಐ ಆಮ್ ಸೋ ರಿಲ್ಯಾಕ್ಸ್ಡ್, ಐ ಆಮ್ ಸೋ ಹ್ಯಾಪಿ ಸಿಕ್ಕುತ್ತೆ ಸರ್. ಅದು ಹೇಳೋ ತನಕ ನಾನು ಬಿಡಲ್ಲ. ಗುಡ್ ಸರ್. ಅವ್ರು ಹೇಳ್ತಾರೆ, ನನಗೆ ಸೊಲ್ಯೂಷನ್ ಸಿಕ್ಬಿಡ್ತು ಸರ್, ಐ ನೋ ಹೌ ಟು ಮ್ಯಾನೇಜ್ ಮೈ ಲೈಫ್ ಅಂತ. ಇನ್ವೇರಿಯಬ್ಲಿ 99% ಆಫ್ ದಿ ಪೀಪಲ್ ಸೇ ದಟ್. ಸರ್, ಸಾಮಾನ್ಯ ಜ್ಯೋತಿಷಕ್ಕೂ ಟ್ಯಾರೋ ಟ್ರೀಡಿಂಗು ಡಿಫ್ರೆನ್ಸಸ್ ಏನು ಅಂತ ಕೇಳ್ಕೋಬೋದಾ? ಹೇಳ್ಬಹುದಾ? ಜ್ಯೋತಿಷಕ್ಕೂ ಇದು ಸಾಮಾನ್ಯವಾದ ಜ್ಯೋತಿಷ. ಇದು ಏನಾಯ್ತು ಅಂದ್ರೆ, ಟರೋ ರೀಡಿಂಗ್ ಕಲಿತೆ. ಆಮೇಲೆ ಐ ರೆಡ್ ಇನ್ ಸಮ್ ಆರ್ಟಿಕಲ್ ದಟ್ ಅನ್ಲೆಸ್ ಯು ನೋ ಅಸ್ಟ್ರಾಲಜಿ ಅಂಡ್ ಅದರ್ ಸಬ್ಜೆಕ್ಟ್ಸ್, ಇಟ್ ಈಸ್ ಡಿಫಿಕಲ್ಟ್ ಟು ಇದು. ಯಾಕಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಬರೀ ಟರೋ ರೀಡಿಂಗ್ ಅಂತ ಬರಲ್ಲ, ಹಾಸ್ಕೋಪ್ಗಳು ತಗೊಂಡ್ಬರ್ತಾರೆ. ಸರ್ ನೋಡಿ ಸರ್. ಸೊ ಐ ಲರ್ನ್ಟ್ ಅಸ್ಟ್ರಾಲಜಿ ಫ್ರಮ್ ಒನ್ ಡಾಕ್ಟರ್ ಪ್ರಭಾಕರ್ ಅಂತ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ದೆನ್ ಐ ಅಟೆಂಡೆಡ್ ಪಾಮಿಸ್ಟ್ರಿ ಕ್ಲಾಸಸ್. ದೆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಲಾಟ್ ಆಫ್ ಥಿಂಗ್ಸ್ ಆನ್ ನ್ಯೂಮರಾಲಜಿ. ಕೀರೋಸ್ ನ್ಯೂಮರಾಲಜಿ ಎಲ್ಲ ಸ್ಟಡಿ ಮಾಡಿ, ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ಫ್ರೆಂಡ್ಸ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ, ಎಲ್ಲ ಸ್ಟಾರ್ಟೆಡ್ ವರ್ಕಿಂಗ್. ಸೊ ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಿಸ್. ಆಮೇಲೆ ಕವಡೆ ಶಾಸ್ತ್ರ, ಈ ಥರ ಬೇಕಾಸ್ಟ್, ದೇರ್ ಆರ್ ಅಬೌಟ್ 15 ಟೆಕ್ನಿಕ್ಸ್ ಐ ಹ್ಯಾವ್ ಡೆವಲಪ್ಡ್ ಮೈಸೆಲ್ಫ್. ಪ್ರತ್ಯೇಕ ಪದ್ಧತಿಗಳು. ಐ ಹ್ಯಾವ್ ಡೆವಲಪ್ಡ್ ಅಬೌಟ್ 15 ಟೆಕ್ನಿಕ್ಸ್. ಅದು ಡಿಪೆಂಡ್ಸ್ ಆನ್ ದಿ ಪರ್ಸನ್ ಹೌ ಟು. ಆಮೇಲೆ ಇದರಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಬರುತ್ತೆ. ಅದಕ್ಕೂ ನಮ್ಮ ಹತ್ರ ಅದು ಅಸ್ಟ್ರಾಲಜಿ ಕಮ್ ನ್ಯೂಮರಾಲಜಿ 2 ಚಾರ್ಟ್ಸ್ ಇದೆ. ಅದು ಆಮೇಲೆ ಪೆಂಡುಲಮ್ ಡೌಸಿಂಗ್ ಅಂತ ಬರುತ್ತೆ. ಇದೆಲ್ಲ ಕಲ್ತಿದ್ದೀನಿ. ಸೊ ಐ ಗಾಟ್ ಆಲ್ ದಿಸ್ ಟೆಕ್ನಿಕ್ಸ್. ಅಂದ್ರೆ ಯಾವ್ದಾರೋ ಒಂದು ವ್ಯಕ್ತಿ ಬಂದ್ರೆ ಬಹು ಪದ್ಧತಿಯಿಂದ ಅವ್ರ ಸಮಸ್ಯೆನ ಕಂಡು ಜನರಲಿ ಜೋಕ್ ಮಾಡ್ತೀವಿ, ಇಟ್ಸ್ ಲೈಕ್ ಎ ಮಲ್ಟಿ ಸ್ಪೆಷಾಲಿಟಿ ಕನ್ಸಲ್ಟಿಂಗ್. ಹೌದು ಸರ್, ಅಲ್ಲ ಬೇಕಾಗ್ತದಲ್ವಾ.
ಸೊ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದಂಗೆ ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಕನ್ಸಲ್ಟಿಂಗ್ ಪ್ಲೇಸ್. ಎಲ್ಲಾ ಸಮಸ್ಯೆಗಳಿಗೂ ಒಂದು ಸಮಸ್ಯೆ. ವ್ಯಕ್ತಿ ಮೇಲೆ ಇರುತ್ತೆ. ಆಮೇಲೆ ಇನ್ನೊಂದು, ನಾನು ಜನರಲ್ ಆಗಿ ದೇವಸ್ಥಾನ ಸುತ್ತಿ ಹೋಮ ಮಾಡಿ ರಿಂಗ್ ಹಾಕಡಿ ಅವೆಲ್ಲ ಹೇಳಲ್ಲ. ಹಾಗಾದ್ರೆ ನಿಮ್ ಪರಿಹಾರಗಳು ಯಾವ ದಿಕ್ಕಲ್ಲಿ ಇರುತ್ತೆ ಸರ್? ಪರಿಹಾರಗಳು ಬೇಸಿಕಲಿ ಇಟ್ ಈಸ್ ಇನ್ ದೆಮ್ಸೆಲ್ಸ್. ಮನಸ್ಸಿನೊಳಗೆ ಒಂದು ನಗರ. ಹೇಳ್ತೀನಿ ಕ್ಲೀನ್ ಆಗಿ, ಇದು ಇಸ್ ಎ ವೆರಿ ಇನ್ನೊಂದು ಏನು ಗೊತ್ತಾ, ಇದರಲ್ಲೆಲ್ಲ ಸೈಕಾಲಜಿ ಇಸ್ ಇನ್ವಾಲ್ವ್. ಓಕೆ ಸರ್. ಅಸ್ಟ್ರಾಲಜಿಲಿ 50% is ಸೈಕಾಲಜಿ, ಟರೋ ಕಾರ್ಡ್ಸ್ ಅಲ್ಲೂ ಸೈಕಾಲಜಿ ಇದೆ. ಇವಾಗ ಗಂಡ ಹೆಂಡತಿ ಡೈವರ್ಸ್ಗೆ ಯಾಕೆ ಬರ್ತಾರೆ? ಹೊಂದಾಣಿಕೆ ಸಾಧ್ಯ ಹೋದಾಗ ಯಾಕೆ ಹೊಂದಾಣಿಕೆ ಬರಲ್ಲ? ಈಗೋ ಕಾರಣ. ಯಾಕೆ ಈಗೋ ಇರುತ್ತೆ ನೋಡಿ. ನಾನು ಒಂದೊಂದು ಕ್ವಶನ್ಗೆ ಹೋದ್ರೆ ಕೊನೆಗೆ ಏನ್ ಗೊತ್ತಾ, ಆಂಗರ್, ಸಿಟ್ಟು, ಆಮೇಲೆ ರಿಯಾಕ್ಟಿಂಗ್ ಇಮಿಡಿಯೇಟ್ಲಿ, ರಿಯಾಕ್ಟಿಂಗ್ ಫಾರ್ ಎನಿ ಇಬ್ಬರಲ್ಲೂ ಪ್ರೀತಿ ಇರುತ್ತೆ. So my sincere advice to them is, first control your anger and don't react for any situation. Anything, let it happen. Don't react. Respond. See, there is a lot of difference between reacting and responding. ಸರ್, ಹಿಂದಿನ ಮಹಾರಾಜರಿಗೆ ಮೊದಲನೇ ಶಿಕ್ಷಣ ಕೊಡ್ತಿದ್ದಿದ್ದೇ ಇದಂತೆ ಸರ್. ಏನೇ ನಡೀಲಿ, ಎದುರುಗಡೆ ಕೊಲೆ ಆಗ್ತಿರ್ಲಿ, ರಿಯಾಕ್ಟ್ ಮಾಡಬಾರ್ದು. ರಿಯಾಕ್ಟ್ ಮಾಡಬೇಡ. ನಾನು TV9 ಇಂಟರ್ವ್ಯೂಲ್ ಹೇಳಿದೆ, ಒಂದು ಡೈವರ್ಸ್ ಕೇಸ್ ಬಂದಿದ್ದು ಒಂದು ಕಾಫಿ ಕಪ್ಪಿಂದ ಅಂತ. ಅದು ಎವ್ರಿಬಡಿ ಸಾ ದಟ್ ಅಂಡ್ ಸೆಡ್ ಎಸ್ ಸರ್ ಇಟ್ ಈಸ್ ಟ್ರೂ. ಆಮೇಲೆ ಕೆಲವ್ರು ಬಂದಾಗ ವೆನ್ ವಿ ಸ್ಟಾರ್ಟ್ ಕೌನ್ಸಿಲಿಂಗ್, ಇಟ್ಸ್ ಎ ವೆರಿ ಟ್ರಿವಿಯಲ್ ಇಶ್ಯೂ, ದೇ ಕಮ್ ಫಾರ್ ಡೈವರ್ಸ್. ಸರ್, ಒಂದ್ ನಿಮಿಷ ಮೌನ ಆಗ್ಬಿಟ್ರೆ ಎಲ್ಲ ಬಗೆಹರಿದೋಗುತ್ತೆ ಸರ್. ಸೊ ಮೈ ಫಸ್ಟ್ ಅಡ್ವೈಸ್ ಟು ಎನಿಬಡಿ ಈಸ್, ಡೋಂಟ್ ಲೂಸ್ ಯುವರ್ ಕೂಲ್, ಡೋಂಟ್ ರಿಯಾಕ್ಟ್ ಫಾರ್ ಎನಿ ಸಿಚುಯೇಷನ್, ಆಲ್ವೇಸ್ ಟ್ರೈ ಟು ರೆಸ್ಪಾಂಡ್. ಅದೇ ಥರ ನಾನೊಂದು ಚಾರ್ಟ್ ಮಾಡ್ಕೊಂಡಿದ್ದೀನಿ, ಓಕೆ ಸರ್. ಅಡ್ವೈಸ್ ಫಾರ್ ಹೆಲ್ತಿ ಫ್ಯಾಮಿಲಿ ಲೈಫ್, ಅಡ್ವೈಸ್ ಫಾರ್ ದಿಸ್ ಅಂತ ತುಂಬಾ ಬೇರೆ ಬೇರೆಯಿಂದ ಕಲೆಕ್ಟ್ ಮಾಡ್ಕೊಂಡು ಒಂದು ಎಲ್ಲ ಮಾಡ್ಕೊಂಡಿದ್ದೀನಿ, ಅದು ತೋರಿಸ್ತೀನಿ. ಅದನ್ನು ಒಂದ್ಸಲಿ ಅವ್ರು ಓದ್ಬಿಟ್ರೆ ದೇ ವಿಲ್ ಗೆಟ್ ಎ ಫುಲ್ ಐಡಿಯಾ ಹೌ ಟು ಚಾರ್ಟ್ ಅಲ್ಲಿ ಎಲ್ಲ ಬರೆದಿರ್ತೀವಿ, ಎಲ್ಲ ಇದೆ, ನಾನು ತೋರಿಸ್ತೀನಿ. ಇಟ್ ಈಸ್ ಅಪಾರ್ಟ್ ಫ್ರಮ್ ಅಸ್ಟ್ರಾಲಜಿ ಅಂಡ್ ಟರೋ ರೀಡಿಂಗ್ ಅಂಡ್ ಆಲ್ ದಟ್, ಇಟ್ ಇಸ್ ಎ ಜನರಲ್ ಕೌನ್ಸಿಲಿಂಗ್. ಓಕೆ ಸರ್. ಸೊ ನಾವು ಇದೆಲ್ಲ ಇಟ್ಕೊಂಡ್ರೆ ವಿ ಕ್ಯಾನ್ ಗಿವ್ ಸೊಲ್ಯೂಷನ್. ಬರೀ ಇದರಿಂದ ಮಾಡ್ತೀವಿ, ಯಾಕೆಂದ್ರೆ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಲಿಮಿಟೇಷನ್, ಅದ್ರ ಬಿಯಾಂಡ್ ಆಗಲ್ಲ. ಸೊ ಈ ಥರ ನಾವು ಮಲ್ಟಿ ಆಕ್ಟಿವಿಟೀಸ್ ಇಟ್ಕೊಂಡ್ರೆ ವಿ ಕ್ಯಾನ್ ಗಿವ್ ಸೊಲ್ಯೂಷನ್ಸ್ ಟು ದೆಮ್. ಕೆಲವರು ಬಂದು ಕೇಳ್ತಾರೆ ಟರೋ ರೀಡಿಂಗ್ ಆದಮೇಲೆ, ಸರ್ ಲೆಟ್ ಮಿ ನೋ ವೆನ್ ಐ ವಿಲ್ ಗೆಟ್ ಮ್ಯಾರಿಡ್. ಕಾರ್ಡಲ್ಲಿ ಹೇಳೋದು ಕಷ್ಟ. ಪೆಂಡುಲಮ್ ಡೌಸಿಂಗ್ ಅಂತ ಇದೆ, ಅದರಲ್ಲಿ ನಮಗೆ ಮಂತು ಡೇಟು ಎಲ್ಲ ಇಂಡಿಕೇಟ್ ಮಾಡುತ್ತೆ. ಓಕೆ ಸರ್. ಸೊ ಐ ಟೆಲ್ ದಮ್, ಲುಕ್, ನೆಕ್ಸ್ಟ್ ಇಯರ್ ಬಿಫೋರ್ ಮಾರ್ಚ್ ಯು ಮೇ ಗೆಟ್ ಮ್ಯಾರಿಡ್, ಬಟ್ ಯು ಹ್ಯಾವ್ ಟು ಟ್ರೈ ಹಾರ್ಡ್. ಪ್ರಯತ್ನ ಅಂತೂ ಆಗಲಿ. ಸುಮ್ಮನೆ ಮದುವೆ ಆಗತ್ತೆ ಅಂತ ಕೂತ್ಕೊಳ್ಬೇಡಿ, ಒಳ್ಳೊಳ್ಳೆ ಕಡೆ ಬರುತ್ತೆ. ಅಕಸ್ಮಾತ್ ಒಳ್ಳೊಳ್ಳೆ ಕಡೆ ಬಂದಾಗ ಯು ಕ್ಯಾನ್ ಕಮ್ ಟು ಮೀ ಫಾರ್ ಹಾರ್ಸ್ಕೋಪ್ ಮ್ಯಾಚಿಂಗ್ ಅಂಡ್ ಆಲ್ ದಟ್, ಐ ವಿಲ್ ಡೂ ಇಟ್ ಫಾರ್ ಯು. ಆ ಥರ ಮಾಡಿದವರು ಆಗ್ಬಿಟ್ಟಿದೆ. ಎಷ್ಟೋ ಕೇಸ್ಗಳು ನಾನು ಹೇಳಿದ ಮಂತಲ್ಲೇ ಆಗ್ಬಿಟ್ಟಿದೆ ಮದುವೆಗಳು. ಅನಾರೋಗ್ಯಕ್ಕೆ ಸಂಬಂಧಪಟ್ಟರೆ ಆರೋಗ್ಯನೂ ಅಷ್ಟೇ, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಕಮ್ ಫಾರ್ ಹೆಲ್ತ್ ಪ್ರಾಬ್ಲಮ್ಸ್. ಇವತ್ತಿನ ದೊಡ್ಡ ಸಮಸ್ಯೆಗಳೆಲ್ಲ ಇವತ್ತಿಂದು ದೊಡ್ಡ ಸಮಸ್ಯೆ. ಅದಕ್ಕೆ ನಮ್ಮ ಟರೋ ರೀಡಿಂಗ್ ಅಲ್ಲಿ ಚಕ್ರ ಕಾರ್ಡ್ಸ್ ಅಂತ ಮಾಡ್ತೀವಿ. ಓಕೆ ಸರ್. ಒಂದೊಂದು ಚಕ್ರಕ್ಕೂ ಕಾರ್ಡ್ಸ್ ತೆಗಿತೀವಿ. ಅಲ್ಲಿ ಯಾವ ಕಾರ್ಡು ನೆಗೆಟಿವ್ ಅಂತ ಬರುತ್ತೋ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಹಾರ್ಟಲ್ಲಿ ಏನಾದರೂ ನೆಗೆಟಿವ್ ಕಾರ್ಡ್ ಬಂತು ಅಂದರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅಂತ. ಒಬ್ಬರು ನಮ್ಮ ಕ್ಲೋಸ್ ಫ್ರೆಂಡು ನನ್ನ ಹತ್ರ ರೀಡಿಂಗ್ ಮಾಡಿಸ್ಕೊಂಡು ಬಂದರು. ಐ ಆಮ್ ವೆರಿ ಹೆಲ್ತಿ, ಐ ಡೋಂಟ್ ಇದು, ಬಟ್ ತೊಂದರೆ ಇಲ್ಲ, ಜನರಲ್ ಆಗಿ ಮಾಡಿ ನನಗೆ ಸುಮ್ಮನೆ ಹೆಲ್ತ್ ಅದು ಅಂದರು. ಕಾರ್ಡ್ಸ್ ತೆಗೆದೆ, ಹಾರ್ಟ್ ಇದರಲ್ಲಿ ನೆಗೆಟಿವ್ ಬಂದ್ಬಿಡ್ತು. ಅವ್ರಿಗೆ ಅನಾಹತ ಚಕ್ರದಲ್ಲಿ ಪ್ರಾಬ್ಲಮ್ ಇತ್ತು. ನಾನು ಹೇಳಿದೆ, ನಿಮಗೆ ಇದು ಹಾರ್ಟಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ, ಮಿಕ್ಕಿದ್ದೆಲ್ಲ ಸರಿಯಾಗಿದೆ, ಏನಾದರೂ ಪ್ರಾಬ್ಲಮ್ ಆಗಿತ್ತಾ ನಿಮಗೆ ಅಂತ. ರಮೇಶ್, ಯು ಆರ್ ರೈಟ್, ಐ ಹ್ಯಾವ್ ಆಲ್ರೆಡಿ ಅಂಡರ್ಗಾನ್ ಹಾರ್ಟ್ ಆಪರೇಷನ್. ನಿಮ್ಗೊಳ್ಳೆ ಹೇಳ್ಕೊಂಡಿಲ್ಲ ಅವರು? ಹೇಳ್ಕೊಳ್ಳಿಲ್ಲ, ಕಾರ್ಡಲ್ಲಿ ಹೇಳ್ತು. ನಾನು ಹೇಳಿದೆ, ಮತ್ತೆ ಯಾಕೆ ಹೇಳಲಿಲ್ಲ ನನಗೆ? ನೋ, ಐ ವಾಂಟೆಡ್ ಟು ಟೆಸ್ಟ್ ಯು. ಈ ಥರ ಬರ್ತಾರೆ ಕೇಸುಗಳು. ಇಟ್ಸ್ ಒಂಥರ ವಿ ಹ್ಯಾವ್ ಟು ಎಂಜಾಯ್ ಆಲ್ ದೀಸ್ ಥಿಂಗ್ಸ್. ಅದು ಸರಿ ಸರ್. ಆಮೇಲೆ ಸಕ್ಸಸ್ ಅಲ್ವಾ, ಭಗವಂತನ ದರ್ಶನ ನಿಮ್ಗೆಲ್ಲ ಆಗ್ತಾ ಇರ್ತದೆ, ಅದು ಎಂಜಾಯ್. ಈ ಥರ ಎಷ್ಟೋ ಕೇಸುಗಳು ಬರುತ್ತೆ. ಈವನ್ ಫಾರಿನರ್ಸ್, ಐ ಹ್ಯಾವ್ ಡನ್ ರೀಡಿಂಗ್ಸ್ ಫಾರ್ ಚೇರ್ಮನ್ಸ್, vice presidents of many foreign companies. When they come to India for projects and all that, they invite me for doing reading when they have parties. I have done that. You will not believe, all these foreigners have similar problems what we have in India. ಮನುಷ್ಯ ಎಲ್ಲ ಕಡೆ ಒಂದೇ ಸರ್. ಒಬ್ರು, he was the president of a very large company, he and his wife sat in front of me. ಅವರು ಏನೋ ಕ್ವಶನ್ ಮಾಡಿ ನಾನು ತೆಗೆದೆ. ಅವ್ರಿಗೇನು ಗೊತ್ತಾ ಪ್ರಾಬ್ಲಮ್? ದಟ್ ಲೇಡಿ ಸೇಸ್, ಮೈ ಮದರ್ ಇನ್ ಲಾ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ ಫಾರ್ ಮಿ. ಹೌ ಟು ಹ್ಯಾಂಡಲ್ ದಟ್? ಕಾರ್ಡಲ್ಲಿ ಸೊಲ್ಯೂಷನ್ ಕೊಟ್ಟೆ, ಈ ಥರ ಮಾಡಿ
don't be against her. She is your mother-in-law. She is the mother of your husband. So you have to compromise certain things. ಕಾರ್ಡಲ್ಲಿ ಬಂತು ಎಲ್ಲ. ಆಮೇಲೆ 4 ಸರಿ ಕಾಂಪ್ರಮೈಸ್ ಆದ್ರೆ ಆಕೆ ಲೈಫ್ ಎಲ್ಲ ಕಾಂಪ್ರಮೈಸ್ ಆಗುತ್ತೆ. ಆಮೇಲೆ ಕಾರ್ಡಲ್ಲಿ ಕ್ಲೀನಾಗಿ ಹೇಳುತ್ತವಲ್ಲ, ಅಂದ್ರೆ ಒಂದು ಮೆಸೇಜ್ ಅಂತ ಕೊಡುತ್ತೆ. ನಾನು ಹೇಳಿದೆ, ಡೋಂಟ್ ವರಿ, ಶಿ ಈಸ್ ಲೈಕ್ ದಟ್, ಡೋಂಟ್ ಚೇಂಜ್ ಹರ್, ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ಸ್ವಲ್ಪ ಹೊಗಳಿ ಚೆನ್ನಾಗಿ, ಅವ್ರ ಬರ್ತ್ಡೇ ದಿನ ಒಂದು ಗಿಫ್ಟ್ ಕೊಡಿ, ಇದು ಮಾಡಿ, ಶಿ ವಿಲ್ ಬಿ ಆಲ್ ರೈಟ್ ವಿತ್ ಯು. ವೈ ಶಿ ಶುಡ್ ಬಿ ಅಗೇನ್ಸ್ಟ್ ಯು? ಕಾಫಿ ಕೊಡೋದು, ಮಾತಾಡೋದು, ಕಷ್ಟ ಸುಖ. Then she understood. She said, I am not doing all that. From tomorrow I will do that. ಓಕೆ. I said, you want to be happy? Follow my advice. ಇಷ್ಟೊಂದು ಸಾಧನೆಗಳು ಮಾಡಿದ್ದೀರಿ, ಹವ್ಯಾಸನೂ ಇದೆ ನಿಮ್ಮಲ್ಲಿ, ವೃತ್ತಿನೂ ಇದೆ, ಎಲ್ಲವೂ ಇದೆ. ಇದನ್ನೆಲ್ಲ ನೋಡಿದ್ಮೇಲೆ ತುಂಬಾ ಜನ ನಿಮ್ಮನ್ನ ಗೌರವಿಸಿರ್ತಾರೆ, ಬಿರುದು ಬಾವಲಿಗಳನ್ನ ಕೊಟ್ಟಿರ್ತಾರೆ, ತುಂಬಾ ಸಂಘ ಸಂಸ್ಥೆಗಳು ಎಲ್ಲ ಕಡೆಯಿಂದ. ಯಾವ್ಯಾವ ಬಿರುದು ಬಾವಲಿಗಳಿಂದ Again, I say it's a God's grace. ನೋಡಿ, MSc ಮಾಡ್ಕೊಂಡಾಗ ಫಸ್ಟ್ ಆಗಿ ಬಂದೆ, ಗೋಲ್ಡ್ ಮೆಡಲ್ ಬಂತು, ಗವರ್ನರ್ ಇಂದ ಅವಾರ್ಡ್ ತಗೊಂಡೆ, ಅದು ಮೊದಲನೇದು. ಅದಾಯ್ತು. ಅದಾದ್ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೆಲಸ ಸಿಕ್ತು, ಇದು ಸಿಕ್ತು PhD ಮಾಡಕ್ಕೆ. ಅದು ಎಲ್ಲರಿಗೂ ಸಿಗಲ್ಲ, ನನಗೆ ಸಿಕ್ತು. ಐ ಹ್ಯಾಡ್ ಎ ಬೆಸ್ಟ್ ಆಫ್ ಪ್ರೊಫೆಸರ್ R.S. ಕೃಷ್ಣನ್ ಆಸ್ ಮೈ ಗೈಡ್. ಹಿ ವಾಸ್ ಎನ್ ಇಂಟರ್ನ್ಯಾಷನಲ್ ಸೈಂಟಿಸ್ಟ್. ಇನ್ನೊಂದು ಬಿರುದು ಪ್ರೊಫೆಸರ್ PS ನಾರಾಯಣ್, ಇವರೆಲ್ಲ ಗ್ರೇಟ್ ಸೈಂಟಿಸ್ಟ್. ಅವ್ರ ಕೈ ಕೆಳಗೆ ಕೆಲಸ ಒಮ್ಮೆ ನೋಡೋದೇ ದೊಡ್ಡದು. ಪ್ಲಸ್ ನನಗೆ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಎಷ್ಟು ಎಕ್ಸ್ಪೋಜರ್ ಆಯ್ತು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಸೈಂಟಿಸ್ಟ್, ಅವ್ರ ಲೈಫ್, ಇದು ಎಲ್ಲ ಆಯ್ತು. ದೆನ್ ಐ ಚೇಂಜ್ ಓವರ್ ಬಿಕಾಸ್ ಐ ವಾಂಟೆಡ್ ಮೋರ್ ಚಾಲೆಂಜಿಂಗ್. ಅದು ಸುಮ್ಮನೆ ಲೈಬ್ರರಿಲಿ ಕೂತ್ಕೊಳ್ಳೋದು, ಇದರಲ್ಲಿ ಕೂತ್ಕೊಳ್ಳೋಕೆ ನನಗೆ ಆಗಲಿಲ್ಲ. ದಾರಿ ಇಲ್ಲಿತ್ತಲ್ಲ. ಸೊ ಮ್ಯಾನೇಜ್ಮೆಂಟ್ಗೆ ಬಂದೆ. ಮ್ಯಾನೇಜ್ಮೆಂಟ್ ಅಲ್ಲೂ ಐ ಗಾಟ್ ಲಾಟ್ ಆಫ್ ಆಪರ್ಚುನಿಟೀಸ್. ಫಸ್ಟ್ ಕಂಪ್ನಿಲೇ ಐ ವಾಸ್ ರೆಕಗ್ನೈಸ್ಡ್ ಆಸ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿ. ಅವಾಗ ದೇವರಾಜ್ ಅರಸ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಅವರಿಂದ ಒಂದು ಅವಾರ್ಡ್ ತಗೊಂಡೆ, ಫೋಟೋ ಇದೆ. ಓಕೆ ಸರ್. ಅದಾದ್ಮೇಲೆ ಐ ಹ್ಯಾಡ್ ಹ್ಯಾಂಡಲ್ ಲಾಟ್ ಆಫ್ ಚಾಲೆಂಜಿಂಗ್ ಅಸೈನ್ಮೆಂಟ್ಸ್ ಇನ್ ದಟ್ ಕಂಪ್ನಿ. ತುಂಬಾ ಅಸೈನ್ಮೆಂಟ್ ಅದು ಹೇಳ್ತಾ ಹೋದ್ರೆ ಟ್ರೇಡಿಂಗ್ ಸಂಬಂಧಿಸಿದ್ರೆ ಇದಕ್ಕೆ ಸರೋಟರಿಗೆ ಸಂಬಂಧ ಇಲ್ಲ. ಅಲ್ಲ, ಅದಕ್ಕೆ ಸಂಬಂಧಿಸಿದಾಗ ಯಾವ್ಯಾವ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಾಗ ಬಿರುದುಗಳು? ಟರೋ ರೀಡಿಂಗ್ಗೆ ಏನಾಯ್ತು ಗೊತ್ತಾ, ಒಂದು ಐ ವಾಸ್ ಡೂಯಿಂಗ್ ಆಲ್ ದಿಸ್, ಲಾಟ್ ಆಫ್ ಪೀಪಲ್ ಹ್ಯಾವ್ ಡನ್ ಟರೋ ರೀಡಿಂಗ್. 2018 ಅಲ್ಲಿ ಕಲ್ಕಟ್ಟಾಲ್ ಒಂದು ದೊಡ್ಡ ಕಾನ್ಫರೆನ್ಸ್ ಆಯಿತು, ಅಸ್ಟ್ರಾಲಜಿ ಕಾನ್ಫರೆನ್ಸ್. ಇಟ್ಸ್ ಎ ವೆರಿ ಬಿಗ್ ಕಾನ್ಫರೆನ್ಸ್. ಮೋರ್ ದೆನ್ 300 astrologers. Out of that, about 200 astrologers from all over the world. ಎಂತೆಂಥ ಅಸ್ಟ್ರಾಲಜರ್ಸ್ ಬಂದರು, ಅಮೇರಿಕಾಯಿಂದ, ಸ್ಪೇನಿಂದ, ಲಂಡನ್ನಿಂದ ಎಲ್ಲ ಬಂದಿದ್ರು. ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ 1 week ಮೀಟಿಂಗ್ ದಮ್, ಹಿಯರಿಂಗ್ ದೇರ್ ಸ್ಪೀಚಸ್ ಎಲ್ಲ ಆಯಿತು. ಅವರು ಒಂದು ಪ್ಯಾಂಫ್ಲೆಟ್ ಅಲ್ಲಿ ಕಳಿಸಿದ್ರು, ವಿ ಕ್ಯಾನ್ ಕನ್ಸಿಡರ್ ಫಾರ್ ಡಾಕ್ಟರೇಟ್ ಇಫ್ ಯು ಆರ್ ಏಬಲ್ ಟು ಸಬ್ಮಿಟ್ ಎ ಥೀಸಿಸ್ ಆನ್ ಸರ್ಟನ್ ಸ್ಪೆಷಲ್ ಸಬ್ಜೆಕ್ಟ್ ಅಂತ. ಯೋಚನೆ ಮಾಡಿದೆ, ಏನು ಮಾಡೋದು, ಬಿಕಾಸ್ ಐ ಲರ್ನ್ ಅಸ್ಟ್ರಾಲಜಿ, ಐ ಲರ್ನ್, ಆಮೇಲೆ ಸಾಕಷ್ಟು ಕಲ್ತ್ಕೊಂಡಿದ್ರಿ ಕೂಡ. ಕಲ್ತ್ಕೊಂಡಿದ್ದೆ. somehow it got, when I am sleeping I get lot of ideas. ಆವಾಗ ಒಂದು ಐಡಿಯಾ ಬಂತು, why not I combine astrology with tarot reading. ಅಂದ್ರೆ ಹಾರ್ಸ್ಕೋಪು 12 ಮನೆ, ಇದು ಟರೋ ರೀಡಿಂಗ್ ಅಲ್ಲಿ 10 ಸೆಲ್ಟಿಕ್ ಕ್ರಾಸ್ ವಿಚ್ ಇಸ್ ಎ ಮೋಸ್ಟ್ ಪಾಪ್ಯುಲರ್. ಇವೆರಡು ಕಂಬೈನ್ ಮಾಡಿದೆ, ಒಂದು ಚಾರ್ಟ್ ತರ ಮಾಡಿದೆ. ಮಾಡಿಬಿಟ್ಟು ಐ ಕಾಲ್ಡ್ ಇಟ್ ಆಸ್ ಅಸ್ಟ್ರಾಲಾಜಿಕಲ್ ಟರೋ ರೀಡಿಂಗ್. ಅದನ್ನ ಇವಾಗಲೂ ಯೂಸ್ ಮಾಡ್ತೀನಿ. ಅಸ್ಟ್ರಾಲಾಜಿಕಲ್ ಟರೋ ರೀಡಿಂಗ್ ಅಂತ ಒಂದು ಥೀಸಿಸ್ ಮಾಡಿ, ಒಂದೊಂದು ಕಾರ್ಡ್ಗೂ ಏನೇನು ಮೀನಿಂಗು, ಒಂದೊಂದು ಇದು ಅಂತೆಲ್ಲ ಮಾಡಿ, ಐ ರೋಟ್ ಎ ಥೀಸಿಸ್, ಐ ಸೆಂಡ್ ದೆಮ್. ಅಲ್ಲಿ 5 ಜನ ಅಸ್ಟ್ರಾಲಜರ್ಸು, ದೇ ವರ್ ವ್ಯಾಲ್ಯೂಯೇಟಿಂಗ್ ದಿಸ್, ಆಲ್ ಬಿಗ್ ಅಸ್ಟ್ರಾಲಜರ್ಸ್. ಇದನ್ನ ನೋಡ್ಬಿಟ್ಟು ಅವ್ರಿಗೆ ಭಾಳ ಖುಷಿ ಆಯಿತು. ಅಂದರೆ ದೇ ಡಿಡ್ಂಟ್ ನೋ ದಿಸ್ ಸಬ್ಜೆಕ್ಟ್, ಈ ಥರನೂ ಮಾಡ್ಬೋದಾ ಅಂತ. ಸೊ ದೇ ಕನ್ಸಿಡರ್ಡ್ ಮೀ ಫಾರ್ ಎ ಡಾಕ್ಟರೇಟ್ ಇನ್ ಅಸ್ಟ್ರಾಲಜಿ. ಐ ಗಾಟ್ ಡಾಕ್ಟರೇಟ್ ಇನ್ 2018 in that conference, and it was a very big conference. Believe it or not, when I went to the airport, they came to receive me with a garland and all that. I said, why are you doing this? No, our chief has told us to treat you specially. How it happened, I don't know. Even when they organized the hotel, I was given a very special room. When I went for the conference, I was taken to the chief there. He is a very big man. ಅವ್ರನ್ನ ಮೀಟ್ ಮಾಡಿಸಿ ಅವರು ಹೇಳಿದ್ರು, ಐ ನೋ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಯು, ಯು ಹ್ಯಾವ್ ಡನ್ ಎ ವೆರಿ ಗುಡ್ ಥಿಂಗ್ ಅಬೌಟ್ ಅಸ್ಟ್ರಾಲಜಿಕಲ್ ಟರೋ ರೀಡಿಂಗ್ ಅಂತೆಲ್ಲ ಹೇಳಿದ್ರು. ಸೊ ದಟ್ ವಾಸ್ ರೆಕಗ್ನೈಸ್ಡ್. ಸೊ ಅದಾಯಿತು ಟರೋ ರೀಡಿಂಗಲ್ಲಿ. ದೇ ಆಲ್ಸೋ ಗೇವ್ ಮಿ ಅನ್ ಅವಾರ್ಡ್ ಆಸ್ ಜ್ಯೋತಿಷ್ಯ ಸೂರ್ಯ ಅಂತ, ಸ್ಪೆಷಲ್ ಅವಾರ್ಡ್. ಓಕೆ ಸರ್. ಅಲ್ಲೇ ಕಾನ್ಫರೆನ್ಸಲ್ಲಿ ಕೊಟ್ಟರು. ಅಸ್ಟ್ರಾಲಜಿಯಲ್ಲಿ ಐ ಗಾಟ್ ಇದು ಜ್ಯೋತಿಷ್ಯ ಪ್ರವೀಣ ಅಂತ ಒಂದು ಡಿಗ್ರಿ ತೊಗೊಂಡಿದ್ದೀನಿ. ಆಮೇಲೆ ಅಫ್ಕೋರ್ಸ್ ಅಲ್ಲಿ ಒಂದು ಫಾರ್ ಸರ್ವಿಸ್ I got an award from School of Ancient Wisdom, because I do all this tarot. I used to do tarot reading in School of Ancient Wisdom for a lot of people. ಅವರು ಒಂದು ಅವಾರ್ಡ್ ಕೊಟ್ಟರು, ಈ ಥರ ಫಾರ್ ಯುವರ್ ಸರ್ವಿಸಸ್ ಟು ದಿ ಹ್ಯುಮ್ಯಾನಿಟಿ ಅಂದ್ಬಿಟ್ಟು. ಮುಖ್ಯವಾಗಿ ಗುರುತಿಸೋದಾದ್ರೆ ಈ ಥರ ಒಂದಷ್ಟು ಅವಾರ್ಡ್ಸ್ ಬಂದಿದೆ. ಸರ್, ನಮ್ಮ ವಾಹಿನಿ ಮುಖಾಂತರ ನೀವು ಈ ಕಾರ್ಡನ್ನ ಹೇಗೆ ತೆಗಿತೀರಿ, ಹೇಗಾಗತ್ತೆ ಅಂತ ಒಂದು ಸಣ್ಣ ಜಲಕ್ ತೋರಿಸ್ತೀನಿ. ನೋಡಿ, ಟರೋ ಕಾರ್ಡ್ಸ್ ಅನ್ನ ಎಲ್ಲೆಲ್ಲೋ ಇಡಕ್ಕಾಗಲ್ಲ.
Huh. It has to be kept in a wooden box, Okay. and it has to be wrapped in a proper silk cloth, and it should be red color in this, and it has to be maintained properly. It is not a joke. ಆಮೇಲೆ ಬ್ಲ್ಯಾಕ್ ಕ್ಲಾತಲ್ಲೂ ಇಡಬೇಕು. ದೆನ್ ಓನ್ಲಿ ದಿ ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಇನ್ ದಿಸ್. ಈ ಥರ ಆಯಿತು. ಆಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ನಾವು ಶಫಲ್ ಮಾಡಬೇಕು ಚೆನ್ನಾಗಿ. ಈ ಕಾರ್ಡ್ಗಳನ್ನ ನೀವೇ ಮಾಡ್ಕೊಳ್ತೀರಾ ಸರ್? ಹೌದು ಹೌದು. ಇದನ್ನು ಚೆನ್ನಾಗಿ ಶಫಲ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ರಿಮೂವ್ ಎನಿ ಎನರ್ಜೀಸ್ ವಿಚ್ ಆರ್ ಅಬ್ಸಾರ್ಬ್ಡ್ ಫ್ರಮ್ ದಿ ಪ್ರೀವಿಯಸ್ ನೆಗೆಟಿವ್ ಎನರ್ಜಿಗಳು. ಆಮೇಲೆ ಇನ್ನೊಂದು ಮಾಡ್ತೀವಿ, ಇದನ್ನು ಕ್ಲೆನ್ಸಿಂಗ್ ಮಾಡ್ತೀವಿ. ಒಂದು ಊದುಬತ್ತಿ ಹಚ್ಬಿಟ್ಟು ಆ ಊದುಬತ್ತಿ ಮೇಲೆ ಇಟ್ಟು ಧೂಪ ಹಾಕ್ಬಿಟ್ಟು ಇದನ್ನ ಕ್ಲೆನ್ಸಿಂಗ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಲೇಬೇಕು. ಇವಾಗ ನಾನು ಒಂದು ಕ್ವಶನ್ ಲೇಔಟ್ ಅಂತ ತೆಗೆದಿದ್ದೀನಿ. 5 ಕಾರ್ಡ್ ಬರುತ್ತೆ. ಇದರಲ್ಲಿ ಫಸ್ಟ್ ಕಾರ್ಡು ಇಮಿಡಿಯೇಟ್ ಲೆಸನ್ ಅಂತ ಬರುತ್ತೆ. ಏನು ಕಲಿಬೇಕು ಅವರು, ಆ ಲೆಸನ್ ಕಲಿಯೋಕ್ಕೆ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಅಂತ ಕೂಡ ಹೇಳುತ್ತೆ. 3ನೇದು ವಾಟ್ ಆರ್ ದಿ ಆಪರ್ಚುನಿಟೀಸ್ ಯು ವಿಲ್ ಗೆಟ್. 4ನೇದು ಹೆಲ್ಪ್ ಫ್ರಮ್ ಲರ್ನಿಂಗ್ ದಿ ಲೆಸನ್. ಕಾರ್ಡಿಂದ ಒಂದು ಹೆಲ್ಪ್ ಬರುತ್ತೆ. ಅಲ್ಟಿಮೇಟ್ ಲೆಸನ್ ಅಂತ ಬರುತ್ತೆ. ಓಕೆ ಸರ್. ಇವಾಗ ಯಾರಿಗಾದ್ರೂ ಕ್ವಶನ್ ನನಗೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಇದರಲ್ಲಿ ಒಂದು ಮೆಸೇಜ್ ಬರುತ್ತೆ. ಈಗ ಅನ್ಕೊಳ್ಳೋಣ ಸರ್, ನನ್ನನ್ನೇ ಎಕ್ಸಾಂಪಲ್ ಆಗಿ ತಗೊಂಡು ಮಾಡ್ತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನನಗೆ ಕೂತಿದ್ದಾರೆ, ಅವರು ದೇ ಹ್ಯಾವ್ ಟು ಫೇಸ್ ನಾರ್ತ್, ಐ ಫೇಸ್ ದಿ ಸೌತ್. ಇವಾಗ ನಾನೇ ಆಫೀಸಲ್ಲಿ ಕೂತಿದ್ದೀನಿ, ನೀವು ಕರೆಕ್ಟಾಗಿ ನಾರ್ತ್ ಕೂತೀವಿ. ಓಕೆ ಸರ್. ಈಗ ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಗಳ ಮದುವೆ ತಡ ಆಗ್ತಾ ಇದೆ ಸರ್. ಮಗಳ ಮದುವೆ ತಡ ಆಗ್ತಾ ಇದೆ. ಸರ್, ನೀವು ಧ್ಯಾನ ಮಾಡುವಾಗ ನನ್ನಲ್ಲಿ ಒಂದು ಸಣ್ಣ ವೈಬ್ರೇಷನ್ ಆಯಿತು. ಯಾಕೆ? ಬಿಕಾಸ್ ಯುವರ್ ಎನರ್ಜಿ ಐ ಆಮ್ ಅಬ್ಸಾರ್ಬಿಂಗ್ ಫ್ರಮ್ ಯುವರ್ ಮೆಂಟಲ್ ಎನರ್ಜಿ. ಓಕೆ, ಐ ಆಮ್ ಟೇಕಿಂಗ್ ಇಟ್ ಫಾರ್ ದಿ ಕಾರ್ಡ್ಸ್. ಒಂದು ಸಣ್ಣ ವೈಬ್ರೇಷನ್ ಆಗುತ್ತೆ. ಆಗತ್ತೆ. ನೀವು ಇವಾಗ ನಿಮ್ಮ ಕ್ವಶನ್ ಬಗ್ಗೆನೇ ಯೋಚನೆ ಮಾಡ್ತಾ, ಬೇರೆ ಏನು ಯೋಚನೆ ಮಾಡಬೇಡಿ. ಇಲ್ಲ ಸರ್. ನೋಡಿ, ಇಷ್ಟೆಲ್ಲ ಶಫ್ಲಿಂಗ್ ಆಯ್ತು. ಇವಾಗ ಐ ಟೇಕ್ ದಿ ಕಾರ್ಡ್ಸ್. ನಾನು ಕಣ್ಣು ಮುಚ್ಕೊಂಡು ತೆಗಿತಾ ಇದ್ದೀನಿ. ಐ ಡೋಂಟ್ ಸಿ ದಿ ಕಾರ್ಡ್ಸ್. ಇವಾಗ 5 ಕಾರ್ಡ್ ತೆಗೆದಿದ್ದೀನಿ. ನಾನು ಒಂಚೂರು ಮಾತಾಡ್ತೀನಿ. ನೀವು 2ನೇ ಕಾರ್ಡ್ ಇಟ್ಟಾಗ ನನ್ನಲ್ಲಿ ತುಂಬ ನಿರಾಶೆ ಭಾವ ಮೂಡ್ತು. 4ನೇ ಕಾರ್ಡ್ ಇಟ್ಟಾಗ ನನ್ನೊಳಗಡೆ ಏನೋ ಭರವಸೆ ಕಾಣಿಸ್ತು. ಇದು ಹೌದು. 2ನೇ ಕಾರ್ಡ್ ಯಾಕೆ ಗೊತ್ತಾ ನಿಮ್ಗೆ ಆ ಥರ ಆಗಿದ್ದು? ಓಕೆ ಸರ್. ಇಟ್ ಸೇಸ್ ಪ್ರಾಬ್ಲಮ್ಸ್ ಇನ್ ಲರ್ನಿಂಗ್ ದಿ ಲೆಸನ್. ಓಕೆ, ಅಂದರೆ ಏನಾದರೂ ಅಡ್ಡಗಳು ಬರ್ಬೋದು ಇದನ್ನು ಫಾಲೋ ಮಾಡೋಕ್ಕೆ. ಓಕೆ. ಇಲ್ಲಿ ಕಾರ್ಡ್ ಏನು ಹೇಳುತ್ತೆ ಅಂದರೆ ಇಟ್ ವಿಲ್ ಗಿವ್ ಯು ಹೆಲ್ಪ್. ಇದನ್ನು ಒಂದು ದಾರಿ ತೋರಿಸುತ್ತೆ, ಹೆಲ್ಪ್ ಕೊಡುತ್ತೆ. ನಂಗೆ 4 ನಂಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಅದೇ ಹೇಳಿದ್ದು, ಇದು ನಿಮ್ಮ ಬಾಡಿಲೂ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಮೆನಿ ಪೀಪಲ್ ವಿಲ್ ರಿಯಲೈಸ್, ಮೆನಿ ಪೀಪಲ್ ಮೇ ನಾಟ್ ರಿಯಲೈಸ್. ಓಕೆ ಸರ್. ಇದಾಯ್ತಲ್ಲ, ಇವಾಗ ಕಾರ್ಡ್ಸನ್ನು ನಾನು ತೆಗಿತೀನಿ.
ಇದು ನಿಮ್ಮ ರೀಡಿಂಗ್ ಬಂದಿರೋ ಕಾರ್ಡ್ಸ್. ಏನು ಸರ್ ವಿವರಿಸ್ತೀರಾ? ವಿವರಣೆ ಕೊಡ್ತೀರಾ? ನನ್ನ ಇದ್ರದ್ದು ಇವಾಗ ವಿವರಣೆ ಕೊಡ್ತಾ ಹೋಗ್ತೀನಿ ನಾನು, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಗೊತ್ತಾಯ್ತಾ? ದಿಸ್ ಈಸ್ ವೈ ಹೌ ವಿ ಡೂ ದಿಸ್ ರೀಡಿಂಗ್. ಓಕೆ, ಇವಾಗ ನಿಮಗೆ ಫಸ್ಟ್ ಕಾರ್ಡು ಪೇಜ್ ಆಫ್ ಪೆಂಟಕಲ್ಸ್ ಅಂತ ಬಂದಿದೆ. ಇದರಲ್ಲಿ ನೀಟಾಗಿ ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆ ಸರ್. ನೋಡಿದ ತಕ್ಷಣ ಕಾರ್ಡು ಹೇಳ್ಬೋದು. ಇವಾಗ ನೋಡಿ, ನಿಮಗೆ ಕಾರ್ಡ್ ನೋಡಿದ ತಕ್ಷಣ ಏನು ಅನ್ಸುತ್ತೆ? ಒಂದು ಜಸ್ಟ್ ಇದು ಸೈಕಿಕ್ ಇದು ಮುಟ್ ಮಾಡಿ ಬಿಡಬಾರ್ದು. ಮನಸ್ಸಿಗೆ ಏನು ಬರುತ್ತೋ ಪರವಾಗಿಲ್ಲ. ಏಜ್ ಆಫ್ ಪೆಂಟಕಲ್ಸ್. ಓಕೆ, ಇದು ಪೆಂಟಕಲ್ಸ್ ಕಾರ್ಡ್ ಬಂತು ಅಂದರೆ ಇಟ್ ರಿಲೇಟ್ಸ್ ಟು ಮನಿ ಮ್ಯಾಟರ್ಸ್, ಪೊಸಿಷನ್ನು ಎಲ್ಲ. ಪೇಜ್ ಬಂತು ಅಂದರೆ ಇಟ್ ಟಾಕ್ಸ್ ಅಬೌಟ್ ಯಂಗರ್ ಪೀಪಲ್. ಯಂಗ್ ಮ್ಯಾನ್ ಈಸ್ ಏಬಲ್ ಟು ಅಚೀವ್ ಸಮಥಿಂಗ್. ದಿಸ್ ಈಸ್ ದಿ ಲೆಸನ್, ಫಸ್ಟ್ ಲೆಸನ್. ಕಾರ್ಡ್ ನೋಡಿದ ತಕ್ಷಣ ಹೇಳೋದು. ದೆನ್ ಡಿಸ್ಕ್ರಿಪ್ಷನ್ ವಿಲ್ ಬಿ ಹಿಯರ್. ಓಕೆ, ಗೊತ್ತಾಯ್ತಾ? ಇದನ್ನು ನಾನು ಹೇಳ್ತೀನಿ ನಿಮಗೆ, ಪೇಜ್ ಆಫ್ ಪೆಂಟಕಲ್ಸ್ ಏನು ಅಂತ. ಇದರಲ್ಲಿ ಫಸ್ಟ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಫೋಕಸ್ ಈಸ್ ಆನ್ ಲರ್ನಿಂಗ್ ಅಂತ ಬರುತ್ತೆ. ಅಂದರೆ ಯುವರ್ ಕ್ವಶನ್ ಈಸ್ ಅಬೌಟ್ ಯುವರ್ ಡಾಟರ್. ಹೌದು, ಮಗಳ ಮದುವೆ ಮದುವೆ ಕ್ವಶನ್. ಬಟ್ ಇದರಲ್ಲಿ ಏನು ಅಂದರೆ, ಶಿ ಹ್ಯಾಸ್ ಟು ಲರ್ನ್ ಸಮಥಿಂಗ್ ಅಂತ ಬರ್ತಾ ಇದೆ. ಹೌದು ಸರ್. ವಾಟ್ ಎವರ್ ಇಟ್ ಮೇ ಬಿ, ಯು ಹ್ಯಾವ್ ಟು ಸ್ಟಡಿ ಅಂಡ್ ಸಿ. ಇಟ್ಸ್ ಆಲ್ಸೋ ಇಟ್ ಸೇಸ್ ಲೈಕ್ಲಿ ಟು ರಿಸೀವ್ ಎ ಫೇವರಬಲ್ ರಿಸಲ್ಟ್ ಫಾರ್ ದಿ ಎಕ್ಸಾಮಿನೇಷನ್ ಯು ಹ್ಯಾವ್ ಅಪ್ಲೈಡ್. ಅಂದರೆ ಇಫ್ ಶಿ ಇಸ್ ಟೇಕಿಂಗ್ ಎನಿ ಎಕ್ಸಾಮಿನೇಷನ್, ಲರ್ನಿಂಗ್ ಸಮಥಿಂಗ್. ಆಫೀಸಲ್ಲೇ ಅವಳದ್ದೇನೋ ತುಂಬಾ ಏನೋ ಸಿದ್ಧತೆಗಳು ನಡೀತಾ ಇದೆ, ಅದು ಮಾಡ್ತಾ ಇದ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ಹರ್. ಹೌದು. ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಅವರ್ ಮ್ಯಾರೇಜ್. ಆ ಥರ ಕನೆಕ್ಷನ್ ಬರುತ್ತೆ ಇಲ್ಲಿ. ಇಟ್ ಆಲ್ಸೋ ಸೇಸ್ ಅಡ್ವಾನ್ಸ್ಮೆಂಟ್ ಈಸ್ ಸೀನ್ ಥ್ರೂ ಲರ್ನಿಂಗ್ ಅಂತ ಬರುತ್ತೆ. ಅಂದರೆ ನೀವು ಕ್ವಶನ್ ಈಸ್ ಅಬೌಟ್ ಮ್ಯಾರೇಜ್, ಸೊ ಮ್ಯಾರೇಜ್ ಈಸ್ ಲೈಕ್ಲಿ ಟು ಹ್ಯಾಪನ್ ಅಂತ ಅಡ್ವಾನ್ಸ್ಮೆಂಟ್ ಬರುತ್ತೆ. ಅಂಡ್ ಇಟ್ ಸೇಸ್ ಯು ಆರ್ ಲೈಕ್ಲಿ ಟು ಮೀಟ್ ಸಮನ್ ಬೈ ಕೋಇನ್ಸಿಡೆನ್ಸ್ ಹೂ ವಿಡ್ ಬಿ ಆಫ್ ಗ್ರೇಟ್ ಅಸಿಸ್ಟೆನ್ಸ್ ಇನ್ ಯುವರ್ ಕ್ವಶನ್. ಅಂದರೆ ಇವಾಗ ನೀವು ಯಾರನ್ನೋ ಮೀಟ್ ಮಾಡ್ತೀರಾ, ಅವರು ನಿಮಗೆ ಈ ಮದುವೆ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ ಸರ್. That's how we interpret the card. Okay. If it is only promotion and all that, we say somebody will come and help you in your promotion. Okay sir. Since your question is about marriage, we connect it and say somebody you will meet by accident, coincidence. ಅವರಿಂದ ನಿಮಗೆ ಕಾಂಟ್ಯಾಕ್ಟ್ ಬರ್ಬೋದು, ಅವರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು, ಏನೋ ಒಂದು ಆಗುತ್ತೆ ಡೆಫಿನೆಟ್ ಆಗಿ. ಗೊತ್ತಾಯ್ತಾ? ಇಟ್ಸ್ ಆಲ್ಸೋ ಸೇಸ್ ಲಾಂಗ್ ಟರ್ಮ್ ಗೋಲ್ಸ್ ಥ್ರೂ ಪ್ರಾಪರ್ ಪ್ಲಾನಿಂಗ್ ಅಂಡ್ ಕಮಿಟ್ಮೆಂಟ್ ಅಂತ ಬರುತ್ತೆ. ಅಂದರೆ ಲಾಂಗ್ ಟರ್ಮ್ ಅಂದರೆ ಲಾಂಗ್ ಮ್ಯಾರೇಜು ಅದು ಬರುತ್ತೆ. ಇದು ಫಸ್ಟ್ ಕಾರ್ಡಲ್ಲಿ ಹೇಳೋದು. ಓಕೆ ಸರ್. ಸೆಕೆಂಡ್ ಕಾರ್ಡಲ್ಲಿ ನಿಮಗೆ ತುಂಬಾ ನಿರಾಶೆ ಕಂಡ ಜಾಗ ಅದು. ಇದು 2 ಆಫ್ ಸ್ಪೋರ್ಟ್ಸ್ ಬಂದಿದೆ, ರಿವರ್ಸ್. ನೋಡಿ, ಇದು ರಿವರ್ಸ್ ಬಂತು ಅಂದರೆ ಒಂದು ಮೀನಿಂಗ್ ಇರುತ್ತೆ, ಅದಕ್ಕೆ ಸ್ಟ್ರೈಟ್ ಬಂತು ಅಂದರೆ ಒಂದು ಮೀನಿಂಗ್ ಇರುತ್ತೆ. ಓಕೆ ಸರ್. ಮತ್ತೆ 2 ಆಫ್ ಸ್ಪೋರ್ಟ್ಸ್ ರಿವರ್ಸ್ ಬಂತು ಅಂದರೆ ನೋಡಿ, ಇದೇನು ಹೇಳುತ್ತೆ ಅಂದರೆ ಯುವರ್ ಎಮೋಷನ್ಸ್ ಮೇ ಬಿ ಅಂಡರ್, ಅಂದರೆ ಯು ಆರ್ ವರಿಯಿಂಗ್ ಅಬೌಟ್ ಯುವರ್ ಮ್ಯಾರೇಜ್ ಆಫ್ ಯುವರ್ ಡಾಟರ್. ಅದನ್ನ ಇದು ಕಾರ್ಡಲ್ಲಿ ಹೇಳ್ತಾ ಇದೆ. ಹೌದು ಸರ್. ಯುವರ್ ಎಮೋಷನ್ಸ್ ಮೇ ಬಿ ಇನ್ ಟರ್ಮಾಯಿಲ್, ಅಂದರೆ ನೀವು ಸುಮ್ಮನೆ ಅದ್ರ ಬಗ್ಗೆ ತುಂಬ ವರಿ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಆಯ್ತಾ? ದಸ್ ಟೇಕಿಂಗ್ ಡಿಸಿಷನ್ಸ್ ಮೇ ಬಿ ಎ ಪ್ರಾಬ್ಲಮ್ ಫಾರ್ ಯು. ಸರ್ಟನ್ ಫಿಯರ್ಸ್ ಲೈ ಎಂಬೆಡೆಡ್ ಇನ್ ಯು ಅಂಡ್ ದೇ ಆಕ್ಟ್ ಆಸ್ ಹಿಂಡ್ರೆನ್ಸ್ ಅಂಡ್ ಎನಿ ಪಾಸಿಬಲ್ ಗ್ರೋತ್. ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಅಡ್ಡ ಬಂದ್ಬಿಟ್ಟಿದೆ, ಏನೋ ಒಂದು ಇದೆ, ಅದರಿಂದ ನಿಮ್ಗೆ ಏನಾಗ್ತಾ ಇದೆ, ಯು ಆರ್ ನಾಟ್ ಏಬಲ್ ಟು ಸಿ ಥ್ರೂ ಕ್ಲಿಯರ್ಲಿ. ಹೌದು ಸರ್. ವಾಟ್ ಈಸ್ ಹ್ಯಾಪ್ನಿಂಗ್, ಗೊತ್ತಾಯ್ತಾ? ಸಮಟೈಮ್ಸ್ ಪೀಪಲ್ ಮೇ ನಾಟ್ ಬಿ ಆನೆಸ್ಟ್, ಬಟ್ ಯು ನೀಡ್ ಟು ಬಿ ಆನೆಸ್ಟ್ ಯುವರ್ ಸೆಲ್ಫ್ ರಿಗಾರ್ಡಿಂಗ್ ಯುವರ್ ಟ್ರೂ ಫೀಲಿಂಗ್ಸ್. ಅಂದರೆ ಯಾರೇ ಏನೇ ಮಾಡಿದ್ರು ಡೋಂಟ್ ಬಿಲೀವ್ ದಮ್ ಸ್ಟ್ರೈಟ್ ಫಾರ್ವರ್ಡ್. ಈ ಮ್ಯಾರೇಜ್ ಪ್ರಪೋಸಲ್ಸು ಅದು ಇದು ಬರ್ತಾ ಇರುತ್ತೆ, ಇದು ಕಾರ್ಡ್ ಹೇಳುತ್ತೆ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಇನ್ ಅನಲೈಸಿಂಗ್ ಅಂಡ್ ಚೆಕಿಂಗ್ ದಿ ಡೀಟೇಲ್ಸ್. ಓಕೆ ಸರ್. ಅವನು ಸಾಫ್ಟ್ವೇರ್ ಇಂಜಿನಿಯರು ಈಸ್ ಅರ್ನಿಂಗ್ 5 lakhs per month ಅಂದರೆ ನಂಬೇಡಿ, ಟು ಚೆಕ್. ಅದನ್ನ ಕಾರ್ಡಲ್ಲಿ ಕ್ಲೀನಾಗಿ ಹೇಳ್ತಾ ಇದ್ದೀನಿ. ಅಂದರೆ ಅನ್ನೆಸರಿ ನೀವು ಟರ್ಮಾಯಿಲ್ ಮಾಡ್ಕೊಳ್ಬೇಡಿ, ಅನ್ನೆಸರಿ ವರಿ ಮಾಡ್ಕೊಳ್ಬೇಡಿ. ಆಗುತ್ತೆ, ಆಪರ್ಚುನಿಟಿ ಬರುತ್ತೆ. ಬಟ್ ವೆನ್ ದಿ ಆಪರ್ಚುನಿಟಿ ಕಮ್ಸ್, somebody will come and help you in this. When the opportunity comes, verify before taking final. That is what the card is saying. ಸರಿ ಸರ್. ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ ಅದರಲ್ಲಿ ನಿಮಗೆ ವ್ಯಾಂಡ್ಸ್ 3 ಆಫ್ ವ್ಯಾಂಡ್ಸ್ ರಿವರ್ಸ್ ಬಂದಿದೆ, ಹೇಳ್ತೀನಿ. ವ್ಯಾಂಡ್ಸ್ ಈ ಕಾರ್ಡ್ ಬಂದಾಗ ನನ್ನೊಳಗಡೆ ಯಾವ ಭಾವನೆನೂ ಇರಲಿಲ್ಲ. ಓಕೆ, 3ನೇ ಕಾರ್ಡ್ ಬಂದಾಗ
ಇದು ಆಪರ್ಚುನಿಟಿ ಕಾರ್ಡ್ ಅಂತ ಬರುತ್ತೆ. ಓಕೆ ಸರ್. ಇದರಲ್ಲಿ 3 ಆಫ್ ವ್ಯಾಂಡ್ಸ್ ರಿವರ್ಸ್ ಬಂದಿದೆ. ಇಟ್ ಶೋಸ್ ದಟ್ ಕಾಂಟೆಂಪ್ಲೇಷನ್ ಇಸ್ ರಿಕ್ವೈರ್ಡ್ ರಿಗಾರ್ಡಿಂಗ್ ಆಲ್ಟರ್ನೇಟಿವ್ಸ್. ಅಂದರೆ ನಿಮಗೆ ಪ್ರಪೋಸಲ್ಸ್ ಬರುತ್ತೆ, ಹೌದು. ಆಲ್ಟರ್ನೇಟಿವ್ಸ್ ಬರುತ್ತೆ, ಅದನ್ನು ಕೇರ್ಫುಲ್ ಆಗಿ ಯು ಹ್ಯಾವ್ ಟು ಚೂಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ ಸರ್. ಅಂದರೆ 1, 2, 3 ಆಪರ್ಚುನಿಟಿ ಬಂದೇ ಬರುತ್ತೆ. ಓಕೆ ಸರ್. 3 ಆಪರ್ಚುನಿಟಿ ಬರುತ್ತೆ, ಅದರಲ್ಲಿ ಯು ಹ್ಯಾವ್ ಟು ಕೇರ್ಫುಲಿ ಚೆಕ್ ವಿಚ್ ಈಸ್ ಗುಡ್ ಅಂತ. ದೇರ್ ಕ್ಯಾನ್ ಬಿ ಸ್ಲೈಟ್ ಡಿಲೇಸ್, ಬಟ್ ಇಟ್ ವಿಲ್ ಹ್ಯಾಪನ್. ಎ ನ್ಯೂ ಅಪ್ರೋಚ್ ಈಸ್ ರಿಕ್ವೈರ್ಡ್ ಆಸ್ ಯುವರ್ ಫಿಸಿಕಲ್ ಅಂಡ್ ಎಮೋಷನಲ್ ಗ್ರೋತ್ ಈಸ್ ಲೈಕ್ಲಿ ಟು ವಿತ್ ವಾಟರ್. ಅಂದರೆ ನೀವು ನಿಮ್ಮ ಮಗಳ ಮದುವೆ ವಿಚಾರದಲ್ಲಿ ಯು ನೀಡ್ ಎ ನ್ಯೂ ಅಪ್ರೋಚ್. ಓಕೆ. ನ್ಯೂ ಅಪ್ರೋಚ್ ಅಂದರೆ ಏನು? ಬರೀ ಇದು ಕ್ಯಾಸ್ಟು ಇದೇ ಇದು ಬರಬೇಕು ಅದೇ ಬರಬೇಕು ಅಂತ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಡಿ. ಟುಡೇ ವರ್ಲ್ಡ್ ಈಸ್ ಓಪನ್. ಓಕೆ. ಸೊ ವೆನ್ ಗುಡ್ ಆಪರ್ಚುನಿಟೀಸ್ ಕಮ್, ಯು ಹ್ಯಾವ್ ಟು ಡಿಸೈಡ್. ಯು ಶುಡ್ ಹ್ಯಾವ್ ಎನ್ ಓಪನ್ ಮೈಂಡ್. ವೆನ್ ದಿ ಆಲ್ಟರ್ನೇಟಿವ್ಸ್ ಕಮ್ಸ್, ಯು ಶುಡ್ ಬಿ ಏಬಲ್ ಟು ಚೂಸ್ ರೈಟ್ ಆಪರ್ಚುನಿಟಿ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಹೆಲ್ಪ್ ಫ್ರಮ್ ಇದು ಭರವಸೆ ಕಾರ್ಡ್ ಆಗಿತ್ತು ನನಗೆ. ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್ ಬಂದ್ಬಿಟ್ಟಿದೆ. ಹೇಳ್ತೀನಿ ನೋಡಿ, ಇದು ಬ್ಯೂಟಿಫುಲ್ ಕಾರ್ಡ್. ಇದು ಕ್ವೀನ್ ಆಫ್ ಸೋರ್ಡ್ಸ್ ಬಂತು ಅಂದರೆ, ದಿಸ್ ಕಾರ್ಡ್ ಸೇಸ್ ದಿ ಕ್ವೀನ್ ಆಫ್ ಸೋರ್ಡ್ಸ್ ಅಪಿಯರೆನ್ಸ್ ಇನ್ ಎ ರೀಡಿಂಗ್ ಸಿಗ್ನಿಫೈಸ್ ದಿ ನೀಡ್ ಟು ಅಡಾಪ್ಟ್ ಕ್ವಾಲಿಟೀಸ್ ಆಫ್ ಸ್ಟ್ರೆಂಗ್ತ್ ಆಫ್ ಪರ್ಪಸ್ ಆ್ಯಂಡ್ ಬೀಯಿಂಗ್ ಸ್ಟೆಡ್ ಫಾರ್ಸ್ ಇನ್ ಅಪ್ರೋಚ್. ಅಂದರೆ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ, ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಯು ಹ್ಯಾವ್ ಟು ಟೇಕ್ ಡಿಸಿಷನ್ಸ್ ಫಾಸ್ಟ್. You have to go fast and take certain decisions. You are able to think about your emotions and feelings in order to get clear perspective of what you desire. ಅಂದರೆ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿ ಬರುತ್ತೆ ಮೆಸೇಜ್, ಏನು ಮಾಡಬೇಕು ಏನು ಅಂತ. ಕ್ವೀನ್ ಆಫ್ ಸ್ವೋರ್ಡ್ಸ್ ಅಂದರೆ, ಸ್ಪೋರ್ಟ್ಸ್ ಬಂತು ಅಂದರೆ ಅಬ್ಸ್ಟಕಲ್ಸ್ ಎಲ್ಲ ಇರುತ್ತೆ. ಬಟ್ ಎ ಕ್ವೀನ್ ಹೋಲ್ಡಿಂಗ್ ಎ ಸ್ವೋರ್ಡ್ಸ್ ಸೇಸ್ ಯು ಕ್ಯಾನ್ ಓವರ್ಕಮ್ ಆಲ್ ದೋಸ್ ಅಬ್ಸ್ಟಕಲ್ಸ್. ಎಲ್ಲ ಬಂದ್ಬಿಡುತ್ತೆ ಅದು. ಕ್ವೀನ್ ಈಸ್ ಆಲ್ವೇಸ್ ಏಬಲ್ ಟು ಹೋಲ್ಡ್. ಹೌದು. ಸೊ ಅದು ಅಂದರೆ ಎನಿ ಪ್ರಾಬ್ಲಮ್ ಯು ಹ್ಯಾವ್, ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ಅದೇ ದಾರಿ ತೋರಿಸ್ತದೆ. Thus, with a clearer sense of purpose, you can plan your line of action for success. ಓಕೆ ಸರ್. Queen of Swords depicts a person who is cautious in committing herself owing to the past difficulties she had to have relationships. ಅಂದರೆ ನಿಮ್ಮ ಮಗಳೂ ಕೆಲವು ಸಲ ಶಿ ಈಸ್ ವೆರಿ ಸೆಲೆಕ್ಟಿವ್. ಹೌದು ಸರ್. ಇನ್ ಚೂಸಿಂಗ್ ಥಿಂಗ್ಸ್. ಅದನ್ನು ಇಲ್ಲಿ ಹೇಳುತ್ತೆ. Queen of Swords depicts a person ಹೋಗಲ್ಲ ಅನ್ನೋದು, who is cautious in committing herself. ಸರ್ ವಿದೇಶಕ್ಕೆ ಹೋಗೋದಿಲ್ಲ, ವಿದೇಶದ ಹುಡುಗರು ಬೇಡ, owing to ಆಟಗಳಿದೆ ಸರ್. ಅದೆಲ್ಲ ಶಿ ಈಸ್ ವೆರಿ ಸೆಲೆಕ್ಟಿವ್ ಅಂತ. ಹೌದು. ಸೊ ಅದು ಕಾರಣ ಹೇಳ್ತಾ ಇದೆ. ಕೊನೆಯಲ್ಲಿ ಮೂನ್ ಕಾರ್ಡ್ ಬಂದಿದೆ, ಮೂನು ರಿವರ್ಸ್ ಬಂದಿದೆ. ನೋಡೋಣ ಏನು ಹೇಳುತ್ತೆ ಅಂತ. ಮೂನಲ್ಲಿ ಏನು ಹೇಳುತ್ತೆ ಅಂದರೆ, ಮೂನ್ ಕನೆಕ್ಟ್ಸ್ ಟು ಮೈಂಡ್. ಸೊ ಇಲ್ಲಿ ಮೂನು ರಿವರ್ಸ್ ಅಂತ ಬಂದಿದೆ. ಇದೇನು ಹೇಳುತ್ತೆ ಅಂದರೆ, sometimes your fears, ನಿಮ್ಮಲ್ಲಿ ಭಯ, ಹೌದು ಸರ್, that may overpower you to take certain decisions which may also lead to some arguments. ಸೊ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಓಕೆ. ಸೊ unnecessarily don't have fear. ಓಕೆ ಸರ್. Don't have obstacles. Have an open mind. Things will start working for you. Unresolved issues are going to be cleared. ಅನ್ರಿಸಾಲ್ವ್ಡ್ ಇಶ್ಯೂ ಅಂದರೆ ಇನ್ನೂ ಮದುವೆ ಆಗ್ತಾ ಇಲ್ಲ, ದಟ್ ವಿಲ್ ಗೆಟ್ ಕ್ಲಿಯರ್ಡ್. ಗೊತ್ತಾಯ್ತಾ? ಯುವರ್ ಇನ್ನರ್ ಸ್ಟ್ರೆಂತ್ ಈಸ್ ರಿಕ್ವೈರ್ಡ್ ಇನ್ ದಿಸ್ ಪಾಯಿಂಟ್ ಆಫ್ ಟೈಮ್ ಟು ಹ್ಯಾಂಡಲ್ ದಿ ಇಶ್ಯೂ ಅಂತ ಬರುತ್ತೆ. ಅಂದರೆ ಯು ಶುಡ್ ಹ್ಯಾವ್ ಸ್ಟ್ರಾಂಗ್ ಕರೇಜ್ ಟು ಮ್ಯಾನೇಜ್ ದಿಸ್ ಥಿಂಗ್ಸ್. ಅದನ್ನು ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ಇಟ್ ನೀಡ್ಸ್ ಚಾರ್ಜಿಂಗ್ ಅಪ್ ಸೊ ದಟ್ ಯು ಕ್ಯಾನ್ ರಿಸಾಲ್ವ್ ದಿ ಇಶ್ಯೂಸ್ ಆ್ಯಂಡ್ ಮೂವ್ ಆನ್ ಇನ್ ಲೈಫ್ ಅಂತ ಬರುತ್ತೆ. ಅಂದರೆ ಯು ಹ್ಯಾವ್ ಟು ಚಾರ್ಜ್ ಯುವರ್ ಸೆಲ್ಫ್. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮೈ ಡಾಟರ್ ವಿಲ್ ಗೆಟ್ ದಿ ಬೆಸ್ಟ್ ಆಫ್ ಹಸ್ಬೆಂಡ್, she will be very happy ಅಂತ go on thinking in your subconscious mind. It will start working for you. Okay. This is what this card is saying. ನಮ್ಮ ವಾಹಿನಿ ಮುಖಾಂತರ ನೋಡುಗರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ನಾನು ಹೇಳೋದಿಷ್ಟೇ, ಕಷ್ಟಗಳು ಬಂದಾಗ ತುಂಬ ನೊಂದ್ಕೊಂಡು ಕಷ್ಟ ಅಂತ ಯೋಚನೆ ಮಾಡಬೇಡಿ. ಇನ್ಸ್ಟೆಡ್ ಆಫ್ ವರಿಯಿಂಗ್ ಅಬೌಟ್ ಎ ಪ್ರಾಬ್ಲಮ್, ಸ್ಟಾರ್ಟ್ ಥಿಂಕಿಂಗ್ ಆಫ್ ಎ ಸೊಲ್ಯೂಷನ್. ಇವಾಗ ಫಾರ್ ಎಕ್ಸಾಂಪಲ್, ಮಗ, ಎಷ್ಟೋ ಕೇಸ್ ಬಂದಿದೆ, ಸರ್ ನನ್ನ ಮಗನ ಓದ್ತಾನೆ ಇಲ್ಲ ಚೆನ್ನಾಗಿ, ಎಲ್ಲ ಕೊಟ್ಟಿದ್ದೀವಿ ಸರ್, ಒಳ್ಳೆ ಇದು ಸ್ಕೂಲ್ಗೆ ಹಾಕಿದ್ದೀವಿ, ಒಳ್ಳೆ ಪುಸ್ತಕ ಕೊಡಿಸ್ತೀವಿ, ಎಲ್ಲ ಕೊಟ್ಟಿದ್ದೀವಿ, ಆದರೂ ಓದ್ತಾ ಇಲ್ಲ. ಯಾತಕ್ಕೆ? ಯು ಹ್ಯಾವ್ ಟು ಅನಲೈಸ್ ದಟ್. ಆ ಥರ ಮಾಡಿದ್ದೀನಿ ಎಷ್ಟೋ ಕೇಸಸ್. ಆ ಹುಡುಗನ ಕರೆದ್ಬಿಟ್ಟು ಕೇಳಿದೆ, ಎಲ್ಲಪ್ಪ ನಿಮ್ಮ ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊಡ್ತಾ ಇದ್ದಾರೆ, ನಿನಗೆ ಯಾಕೆ ಈ ಥರ, ಯಾಕೆ ಓದ್ತಾ ಇಲ್ಲ? ಅವನೇನು ಹೇಳ್ದ ಗೊತ್ತಾ? ಸರ್ ನಾನು ಓದಕ್ಕೆ ಕೂತ್ಕೊಂಡಾಗ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ತಾರೆ,
ಕಾನ್ಸಂಟ್ರೇಷನ್ ಅವರು ಕೂಗಾಡ್ತಾ ಇರ್ತಾರೆ, ಡೈವರ್ಸು ಅಂತ ಮಾತಾಡ್ತಾರೆ. ನನಗೆ ಎಲ್ಲಿ ಸರ್ ಕಾನ್ಸಂಟ್ರೇಷನ್? ನನ್ಗೆ ಓದಕ್ಕೆ ಆಗ್ತಾ ಇಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಕಷ್ಟ ಯಾಕೆ ಬರುತ್ತೆ? ಮಗ ಯಾಕೆ ಓದ್ತಾ ಇಲ್ಲ? ಕಷ್ಟ ಅಲ್ವಾ ಅದು? ಅವ್ನಿಗೇನ್ ಮಾಡೋರು? ಹೊಡಿಯೋರು, ಬಡಿಯೋರು, ಬೈಯೋರು ಎಲ್ಲ ಮಾಡೋರು. ವಿಪರೀತಕ್ಕೆ ಹೋಗ್ತಾ ಇತ್ತು. ಅವ್ನು ಕ್ಲೀನ್ ಆಗಿ ಹೇಳ್ದ, ಸರ್ ಇದೊಂದು ಪ್ರಾಬ್ಲಮ್ ಇದೆ, ಅದರ್ವೈಸ್ ಐ ಆಮ್ ಹ್ಯಾಪಿ. ಅಂದ್ರೆ ಒಂದ್ ಮಾತು ಹೇಳ್ತಾರೆ ಗೊತ್ತಾ ಸರ್, ಸಮಸ್ಯೆಗಳು ಹುಟ್ಟಿದ್ರೆ ಅದಕ್ಕೂ ಮೊದಲು ಉತ್ತರ ಹುಟ್ಟಿರ್ತಂತೆ, ನೋಡ್ಕೋಬೇಕು. ನೀವು ಹೇಳಿದ್ ಕರೆಕ್ಟ್. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಹೌ ಟು ಫೈಂಡ್ ಎ ಸೊಲ್ಯೂಷನ್ ಇಸ್ ಇನ್ ಅವರ್ ಇಂಟೆಲಿಜೆನ್ಸ್. ಅಂದ್ರೆ ಡೋಂಟ್ ವರಿ ಅಬೌಟ್ ಎ ಪ್ರಾಬ್ಲಮ್, ಸ್ಟಾರ್ಟ್ ಥಿಂಕಿಂಗ್ ಆಫ್ ಎ ಸೊಲ್ಯೂಷನ್. ಈವನ್ ಇನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಅಲ್ಲೂ ಅದೇ, ಬಿಕಾಸ್ ಐ ವಾಸ್ ಇನ್ ಮ್ಯಾನೇಜ್ಮೆಂಟ್. ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ ಕಂಪ್ನಿಗಳಲ್ಲಿ. ಇನ್ಸ್ಟೆಡ್ ಆಫ್ ವರಿಯಿಂಗ್, ಸ್ಟಾರ್ಟ್ ಥಿಂಕಿಂಗ್ ಆಫ್ ಸೊಲ್ಯೂಷನ್. ಅಂಡ್ ದೇರ್ ಇಸ್ ನಾಟ್ ಒನ್ ಸೊಲ್ಯೂಷನ್, ದೇರ್ ವಿಲ್ ಬಿ ಅಟ್ ಲೀಸ್ಟ್ ಕಪಲ್ ಆಫ್ ಸೊಲ್ಯೂಷನ್ಸ್. ಹೌ ಟು ಚೂಸ್ ದಿ ರೈಟ್ ಸೊಲ್ಯೂಷನ್ ಈಸ್ ಯುವರ್ ಇಂಟೆಲಿಜೆನ್ಸ್. ಕರೆಕ್ಟ್ ಸರ್ ಅಲ್ವಾ? ಆ ಥರ ಎಷ್ಟೋ ಕೇಸುಗಳು ಬರುತ್ತೆ. ಅಂದ್ರೆ ನೀವೇನ್ ಹೇಳ್ತೀರಿ, ತಲೆ ಕೆಡಿಸ್ಕೋಬೇಡಿ, ಹುಡುಕೊಳ್ಳಿ, ಉತ್ತರ ಸಿಗುತ್ತೆ. ಯಾವುದೇ ಪ್ರಾಬ್ಲಮ್ ಬಂದ್ರೂ ಡೋಂಟ್ ಗೆಟ್ ಡಿಪ್ರೆಸ್ಡ್. ಯೋಚನೆ ಮಾಡಿ, ಕೂಲಾಗಿ ಯೋಚನೆ ಮಾಡಿ, ಮೆಡಿಟೇಟ್ ಮಾಡಿ, ಭಗವಂತನ ಪ್ರಾರ್ಥನೆ ಮಾಡಿ. ಆಲ್ವೇಸ್ ದೇರ್ ಇಸ್ ಎ ಸೊಲ್ಯೂಷನ್. ನಿಮಗೆ ಫ್ಲ್ಯಾಶ್ ಆಗುತ್ತೆ, ಈ ಥರ ಮಾಡಿದ್ರೆ ನನಗೆ ಸೊಲ್ಯೂಷನ್ ಇಂದ ಆಚೆ ಬರ್ಬೋದು ಅಂತ. ಮತ್ತೆ ನಮ್ಮಂಥವ್ರ ಹತ್ರ, ನಾನು ಒಬ್ಬನೇ ಅಲ್ಲ, ಎಷ್ಟೋ ಜನ ಒಳ್ಳೊಳ್ಳೆಯವರು ಇದ್ದಾರೆ, ಅವ್ರ ಹತ್ರ ಹೋಗಿ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ. ಆ ಥರ ಗೈಡೆನ್ಸ್ ಅನ್ನು ಫಾಲೋ ಮಾಡಿ, ಆಟೋಮೆಟಿಕಲಿ ಯು ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಸೊ ನನ್ನ ಹತ್ರ ಐ ಥಿಂಕ್ ಆಲ್ಮೋಸ್ಟ್ ಅಬೌಟ್ 20,000 people have come in the last 20 years. They all got solutions. Maybe 1% of the people, they may not be happy because they don't follow our advice. ನಮಸ್ಕಾರ ಸರ್. ಇಲ್ಲಿವರೆಗೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಅನುಭವ ಮತ್ತೆ ಮಾರ್ಗದರ್ಶನನ ಟ್ಯಾರೋ ಟ್ರೇಡಿಂಗ್ ಮುಖಾಂತರ ಕೊಡ್ತೀನಿ ಅನ್ನುವಂತಹ ಭರವಸೆನ ನಮಗೆ ಕೊಟ್ರಿ. ಅದಕ್ಕಾಗಿ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಯಾವುದಕ್ಕೂ ಸುಮ್ಮನೆ ಯೋಚನೆ ಮಾಡಬೇಡಿ, ಪರಿಹಾರ ಇದ್ದೇ ಇರುತ್ತೆ. ಫೈಂಡ್ ದಿ ರೈಟ್ ಸೊಲ್ಯೂಷನ್ ಅಂಡ್ ಬಿ ಹ್ಯಾಪಿ ಇನ್ ಲೈಫ್. ದಿಸ್ ಈಸ್ ಮೈ ಸಿನ್ಸಿಯರ್ ಅಡ್ವೈಸ್.